श्रीगुरुभ्यो नमः। हरिः ओम्। कलत्रं कमलायस्य पुत्रः कमलसम्भवः शिवाद्या सेवकास्तस्मै नमो विश्वकुटुम्बिने रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। श्रीवेङ्कटेशं लक्ष्मीशं मनिष्टघ्नम् अभीष्टदम् चतुर्मुखेरतनयं श्रीनिवासं भजे निशम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। विष्णोपदश्रिद्घोरातैः स्वान्तध्वान्तनिवारकः श्रीसत्यसन्धसूर्योऽयं भासतां नोरुदम्बरे। दृष्टा गंगा शाततिं द्वारकीलम् उष्टा मुद्रा पंढरीशस्य दत्ता कृष्णस्पृष्टः शेषदर्शीलतावान् अष्टैश्वर्यं सत्यसन्धं नमामि। सत्प्रमोद समारंभां टीकाकृत्पादमध्यमाम् श्रीमदाचार्य पर्यन्तं वन्दे गुरुपरम्पराम्। सत्याभिज्ञकराब्जोत्थन् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। यैरहं शुकवत् सम्यक् शिक्षितोऽस्मि कृपालुभिः श्रीमः सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। शुभं ध्यायन्ति ये कामान् गुरुदेव प्रसादजान् इतरानात्मपापोत्थान् तेषां विद्या फलिष्यति। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। स्वस्त्यस्तु सतामखिलसन्मङ्गलानि भवन्तु। श्रीगुरुभ्यो नमः। हरिः ओम्। ಇವತ್ತಿನ ದಿನ ಅತ್ಯಂತ ಪರಮ ಮಂಗಲಕರವಾಗಿರತಕ್ಕಂತಹ ದಿವಸ. ಮಹಾನುಭಾವರಾದ ಜ್ಞಾನಿಗಳಾದ ತಪಸ್ವಿ ವರೇಣ್ಯರಾದ ಶಾಪಾನುಗ್ರಹ ಸಮರ್ಥರಾದ ಪ್ರಾತಸ್ಮರಣೀಯರಾದ ಸತ್ಯಸಂಧತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಎಂತಹ ಸತ್ಯಸಂಧರು ನೋಡಿ. ಸತ್ಯಸಂಧರು ಎಂಬ ಹೆಸರು ಕೇಳಿದಾಕ್ಷಣ ಮೈ ರೋಮಾಂಚನವಾಗುತ್ತದೆ. ಎಂತಹ ಮಹಾನುಭಾವರು. ಪ್ರಾತಸ್ಮರಣೀಯರಾದ ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿರತಕ್ಕಂತಹ ಜ್ಞಾನಿವರೇಣ್ಯರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳು, ಅವರ ಪ್ರೀತಿಯ ಶಿಷ್ಯರು, ಅವರಿಂದಲೇ 10 ವರ್ಷ ಆಯುರ್ದಾನವನ್ನ ಪಡೆದ ಮಹಾನುಭಾವರು. ಅದು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಸತ್ಯಸಂಧರ ಒಂದು ದಿವ್ಯವಾದ ಮಹಿಮೆ, ಅವರ ಚರಿತ್ರೆ, ಅವರ ಪವಾಡಗಳು, ಅವರ ಗ್ರಂಥಗಳ ವಿಚಾರ, ಅವರು ಮಾಡಿರತಕ್ಕಂತಹ ಪಾಠ ಪ್ರವಚನ, ಅವರು ಮಾಡಿದ ಅನುಷ್ಠಾನ, ಅವರು ನಿರ್ಮಾಣ ಮಾಡಿರತಕ್ಕಂತಹ ಶಿಷ್ಯರು, ಒಂದೇ ಎರಡೇ ಅವರ ಮಹಿಮೆಗಳು. ಜನ್ಮ ಪಾವನವಾಗುತ್ತದೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದರೆ, ಅವರ ಮಹಿಮೆಯನ್ನು ಚಿಂತನೆ ಮಾಡಿದರೆ ನಾವು ತಿಳಿಯಬೇಕು. ಉತ್ತಮೋತ್ತಮ ವಿದ್ವಾಂಸರಾಗಿ, ಮಹಾ ತಪಸ್ವಿಗಳಾಗಿ,
ಗಂಗೆಯನ್ನೇ ಸಾಕ್ಷಾತ್ಕರಿಸಿಕೊಂಡು ಕಾಶಿ ಮಹಾನಗರದಲ್ಲಿ ಸುವರ್ಣದಲ್ಲೇನೆ, ಅಂದ್ರೆ ಸುವರ್ಣದ ಮರದ ಬಾಗಿಣವನ್ನ ಗಂಗೆಗೆ ಸಾಕ್ಷಾತ್ತಾಗಿ ನೀಡಿದ ಮಹಾನುಭಾವರು ಅವರು ಪ್ರಾರ್ಥನೆ ಮಾಡಿದರೆ ಗಯಾದ ವಿಷ್ಣುಪಾದ ಮಂದಿರದ ಬೀಗವೇ ದೃಷ್ಟಿಯಿಂದಲೇ ಕಳಚಿ ಬಿದ್ದಿದೆ. ಸಾಕ್ಷಾತ್ ವಿಠ್ಠಲ ದೇವರೇ ರುದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ಅವರಿಂದ ಮುದ್ರಾಧಾರಣೆ ಮಾಡಿಸಿಕೊಂಡಿರತಕ್ಕಂತಹದ್ದು ಒಂದೇ ಎರಡೇ ಅವರ ಮಹಿಮೆ. ಉಡುಪಿ ಕೃಷ್ಣ ಪರಮಾತ್ಮನನ್ನ ಪೂಜೆ ಮಾಡಿ ಕೋಟಿ ತುಳಸಿ ಅರ್ಚನೆಯನ್ನ ಮಾಡಿ ಸಮರ್ಪಣೆ ಮಾಡಿರತಕ್ಕಂತ ಮಹಾನುಭಾವರು, ಅಷ್ಟಸಿದ್ಧಿಯನ್ನ ಪಡೆದಿರತಕ್ಕಂತ ಪ್ರಸಿದ್ಧ ಭೂಮಾ ಪುರುಷರು, ಇವತ್ತಿನ ಆರಾಧ್ಯರು ಆ ಮಹಾನುಭಾವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ ಸತ್ಯಸಂಧರ ಮಹಿಮೆ ನಾವು ಕೇಳತಕ್ಕಂತಹದ್ದು, ಸತ್ಯಸಂಧರನ್ನ ನೆನೆಯತಕ್ಕಂತಹದ್ದು, ಸತ್ಯಸಂಧರ ಸ್ಮರಣೆ ಇದು ನಮ್ಮ ಜನ್ಮ ಪಾವನಕ್ಕೆ ಕಾರಣ. ಸತ್ಯಸಂಧರ ಸ್ಮರಣೆಯೇ ಪುಣ್ಯ ಸಾಧನೆ ಎಂಬುದನ್ನು ನಾವು ಚಿಂತನೆ ಮಾಡ್ತಾ ಶ್ರದ್ಧಾಭಕ್ತಿಯಿಂದ ಕೆಲವು ನಿಮಿಷಗಳ ಕಾಲ ಆ ದಿವ್ಯವಾಗಿರತಕ್ಕಂಥ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನ ಸಂಕ್ಷೇಪವಾಗಿ ನಮ್ಮ ಬುದ್ಧಿಗೆ ಅನುಗುಣವಾಗಿ ಗುರುಗಳ ಅನುಗ್ರಹದಿಂದ ಚಿಂತನೆ ಮಾಡೋದಕ್ಕೆ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ 40 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಈ ಹಂಸನಾಮಕ ಪರಮಾತ್ಮನ ಮೂಲ ಪೀಠವನ್ನ ಶ್ರೀಮದ್ ಉತ್ತರಾದಿ ಮಠದ ಸಂಸ್ಥಾನವನ್ನ ಆಳಿರತಕ್ಕಂತ ಮಹಾನುಭಾವರು, ತಪಸ್ವಿಗಳು, ಅದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯಬೋಧರ ಒಂದು ಪೂರ್ಣಾನುಗ್ರಹ, ಸತ್ಯಬೋಧರ ಮುಂದಿನ ಉತ್ತರಾಧಿಕಾರಿಗಳೇ, ಸತ್ಯಬೋಧರ ಶಿಷ್ಯರೇ ಇವತ್ತಿನ ಆರಾಧ್ಯರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಒಂದು ಕಾಲವನ್ನು ನಾವು ಚಿಂತನೆ ಮಾಡೋದಾದ್ರೆ ಅನೇಕ ವಿಮರ್ಶಕರ ಅಭಿಪ್ರಾಯಕ್ಕನುಗುಣವಾಗಿ ಸುಮಾರು ಅವರ ಕಾಲ 1783ರಿಂದ 1793ರವರೆಗೂ ಉತ್ತರಾದಿ ಮಠದ ಸಂಸ್ಥಾನವನ್ನು ಆಳಿರತಕ್ಕಂಥ ಕಾಲಮಾನ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ವಿಶೇಷವಾಗಿ ನಾನು ಹಿಂದೆ ಬೇರೆ ಗುರುಗಳ ಚರಿತ್ರೆ ಹೇಳುವಾಗ ಒಂದು ಮಾತನ್ನು ಹೇಳಿದ್ದೆ ನೋಡಿ. ಉತ್ತರಾದಿ ಮಠದಲ್ಲಿ 2 ತಮ್ಮಂದಿರ ಜೋಡಿಗಳು ಸಂಸ್ಥಾನವನ್ನ ಆಳಿರತಕ್ಕಂಥದ್ದು. ಅದ್ಭುತವಾಗಿರತಕ್ಕಂಥ ತಪಸ್ವಿಗಳು, 4 ಜನ ಮಹನೀಯರು. ಅಂದ್ರೆ 2 ತಮ್ಮಂದಿರ ಜೋಡಿ. ಒಂದು ಜೋಡಿ ಮೊದಲನೇದಾಗಿ ಹಾವೇರಿ ಮನೆತನದ ಅಣ್ಣ ತಮ್ಮಂದಿರು, ಅಂದರೆ ಹಾವೇರಿ ರಾಮಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು ಅಂತ. ಹಾವೇರಿ ರಾಮಾಚಾರ್ಯರೇನೇ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇಂದಿನ ಕಥಾನಾಯಕರು. ಅವರ ತಮ್ಮಂದಿರೇ ಹಾವೇರಿ ಕೃಷ್ಣಾಚಾರ್ಯರು. ಅವರು ಮುಂದೆ ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರಿಗಳಾಗಿ ಉತ್ತರಾದಿ ಮಠದ ಪೀಠವನ್ನು ಆಳಿದ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಇದು ಒಂದು ಹಾವೇರಿ ಮನೆತನದ ಅಣ್ಣ ತಮ್ಮಂದಿರ ಜೋಡಿ. ಆದರೆ ಇನ್ನೊಂದು ಅಂದ್ರೆ ಅಣ್ಣ ತಮ್ಮಂದಿರ ಜೋಡಿ, ಅದು ನವರತ್ನ ಮನೆತನದ ಜೋಡಿ. ನವರತ್ನ ಪುರುಷೋತ್ತಮಾಚಾರ್ಯರು ಅವರೇ ಸತ್ಯ ಧರ್ಮ ತೀರ್ಥ ಶ್ರೀಪಾದಂಗಳವರು. ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಸತ್ಯ ಧರ್ಮರ ತಮ್ಮಂದಿರು, ನವರತ್ನ ಪುರುಷೋತ್ತಮಾಚಾರ್ಯರ ತಮ್ಮಂದಿರು ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಅವರೇ ಸತ್ಯ ಸಂಕಲ್ಪ ತೀರ್ಥರು, ಮಹಾನುಭಾವರು. ಈ ರೀತಿ ನೋಡಿ, ಹಾವೇರಿ ರಾಮಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು, ನವರತ್ನ ಪುರುಷೋತ್ತಮಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು, ಈ 4 ಜನ ಮಹನೀಯರು ಅಧ್ಯಯನ ಮಾಡಿದ್ದು ಸತ್ಯಬೋಧರ ಬಳಿಯೇನೆ. ಅನಂತರ ಸತ್ಯಬೋಧರ ಬಳಿ ಅಧ್ಯಯನ ಮಾಡಿ ಅದ್ಭುತ ವಿದ್ವಾಂಸರಾಗಿ ಗ್ರಂಥಕರ್ತೃಗಳಾಗಿ 4 ಜನ ಮಹನೀಯರು ಕೂಡ ಕ್ರಮವಾಗಿ ಒಬ್ಬೊಬ್ಬರಾಗಿ ಈ ಉತ್ತರಾದಿ ಮಠದ ದಿವ್ಯ ಪೀಠವನ್ನು ಅಲಂಕರಿಸಿದ ತಪಸ್ವಿಗಳು 4 ಜನ ಮಹನೀಯರು. ಆಚಾರ್ಯರಿಗೆ 4 ಜನ ಶಿಷ್ಯರಿದ್ದಾರೆ ಅಂತ ನಾವು ಕೇಳ್ತೇವಲ್ವಾ, ಆ ರೀತಿ ಸತ್ಯಬೋಧ ತೀರ್ಥರಿಗೆ 4 ಜನ ಶಿಷ್ಯರು ಮಹನೀಯರು, ಸತ್ಯಸಂಧರು, ಸತ್ಯವರರು, ಸತ್ಯಧರ್ಮರು, ಸತ್ಯ ಸಂಕಲ್ಪರು. ಸತ್ಯಬೋಧರ ನಂತರ ಈ ಉತ್ತರಾದಿ ಮಠಕ್ಕೆ ಪೀಠಕ್ಕೆ ಬಂದ ಮಹಾನುಭಾವರು ನಾವು ಚಿಂತನೆ ಮಾಡಬೇಕು.
ಈ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ವಿಚಾರವನ್ನು ನಾವು ಸಂಕ್ಷೇಪವಾಗಿ ಚಿಂತನೆ ಮಾಡೋದಾದ್ರೆ ನೋಡಿ, ಪೂರ್ವಾಶ್ರಮದ ಚಿಂತನೆ ಮಾಡೋದ ಸುಮಾರು ಅಂದ್ರೆ ಧಾರವಾಡ ಪ್ರಾಂತದವರಿವರು, ಹಾವೇರಿ ಜಿಲ್ಲೆಯವರು. ಧಾರವಾಡ ಪ್ರಾಂತದಿಂದ ಉತ್ತರಾದಿ ಮಠಕ್ಕೆ ಅನರ್ಘ್ಯ ರತ್ನಗಳು ಕೊಡುಗೆಯಾಗಿ ಬಂದಿರತಕ್ಕಂತಹದ್ದು. ವಿದ್ಯಾಧೀಶರು, ಸತ್ಯ ವಿಜಯರು, ಸತ್ಯಬೋಧರು, ಸತ್ಯಸಂಧರು, ಸತ್ಯವರರು, ಸತ್ಯಧರ್ಮರು, ಸತ್ಯ ಸಂಕಲ್ಪರು, ಸತ್ಯಪರಾಯಣರು, ಸತ್ಯೇಷ್ಠರು, ಸತ್ಯಪರಾಕ್ರಮರು, ಸತ್ಯವೀರರು, ಸತ್ಯ ಧ್ಯಾನ ತೀರ್ಥರು, ಸತ್ಯ ಪ್ರಜ್ಞೆ ತೀರ್ಥ ಶ್ರೀಪಾದಂಗಳವರು, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಪ್ರಸ್ತುತ ಪೀಠಾಧಿಪತಿಗಳು, ಜ್ಞಾನಿವರೇಣ್ಯರಾದ ನಮ್ಮೆಲ್ಲರ ಗುರುಗಳು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಅಂದ್ರೆ ಪೂರ್ವಾಶ್ರಮದ ಅವರ ಆ ನೇಟಿವ್ ಪ್ಲೇಸ್ ಅಂತ ಏನ್ ಹೇಳ್ತೇವೆ ನಾವು, ಆ ಕಡೆ ಧಾರವಾಡ ಪ್ರಾಂತದವರೇನೆ. ಅಂದ್ರೆ ಈ ಎಲ್ಲ ಮಹನೀಯರು ಧಾರವಾಡ ಪ್ರಾಂತದವರೇನೆ. ಹಾಗೆ ಆ ಹಾವೇರಿ ಜಿಲ್ಲೆಯ, ಈಗ ಹಾವೇರಿ ಜಿಲ್ಲೆ ಆಗಿದೆ, ಮೊದಲು ಧಾರವಾಡ ಜಿಲ್ಲೆನೆ ಅಂತೂ ಇರಲಿ, ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಧಾರವಾಡ ಜಿಲ್ಲೆಯ ಅಲ್ಲಿ ಹಾವೇರಿ ಮನೆತನದವರು. ಅವರ ಸತ್ಯಸಂಧರ ಪೂರ್ವಾಶ್ರಮದ ತಾತಂದಿರು ಹಾವೇರಿ ವೆಂಕಟಾಚಾರ್ಯರು ಅಂತ. ಈ ಹಾವೇರಿ ವೆಂಕಟಾಚಾರ್ಯರಿಗೆ 3 ಜನ ಮಕ್ಕಳು, ಶ್ರೀನಿವಾಸಾಚಾರ್ಯರು, ಮಧ್ವಾಚಾರ್ಯರು, ಸುಬ್ಬಣ್ಣಾಚಾರ್ಯರು ಅಂತ 3 ಜನ ಮಕ್ಕಳು. ಈ ಮಧ್ಯದ ಅಂದ್ರೆ ಹಾವೇರಿ ಮಧ್ವಾಚಾರ್ಯರಿಗೆ, ವೆಂಕಟಾಚಾರ್ಯರ 2ನೆಯ ಮಕ್ಕಳಾದ ಹಾವೇರಿ ಮಧ್ವಾಚಾರ್ಯರಿಗೆ ಭಾರತೀ ದೇವಿ ಅಂತ, ಭಾರತೀಬಾಯಿ ಅಂತ ಸಾಧ್ವಿ ಶಿರೋಮಣಿ ಅವರ ಹೆಂಡತಿಯ ನಾಮಕರಣ. ವಿಶಿಷ್ಟವಾಗಿ ನರಸಿಂಹದೇವರನ್ನು ಉಪಾಸನೆ ಮಾಡತಕ್ಕಂಥವರು ಈ ದಂಪತಿಗಳು, ಮಧ್ವಾಚಾರ್ಯರು ಮತ್ತು ಭಾರತೀಬಾಯಿ ದಂಪತಿಗಳು. ಅಂದ್ರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆ ತಾಯಿಗಳು ಅಂತ ಅನಿಸಿಕೊಂಡ ಮಹಾನುಭಾವರು ಈ ಮಧ್ವಾಚಾರ್ಯರು, ಹಾವೇರಿ ಮಧ್ವಾಚಾರ್ಯರು ಮತ್ತು ಭಾರತೀಬಾಯಿ ದಂಪತಿಗಳು. ಈ ದಂಪತಿಗಳಿಗೆ, ಈ ಹಾವೇರಿ ಮಧ್ವಾಚಾರ್ಯರಿಗೆ ನರಸಿಂಹದೇವರು ಬೆಳಗಿನ ಜಾವ ಸ್ವಪ್ನದಲ್ಲಿ ಬಂದು ಸೂಚನೆ ಮಾಡ್ತಾ ಇದ್ದಾರೆ. ನೋಡು, ಬಿದರಳ್ಳಿ ಗ್ರಾಮ, ತುಂಗಾ ತೀರದ ಪವಿತ್ರವಾದ ಪರಿಸರ, ಗಂಗೆಯ ಪೂರ್ಣ ಸನ್ನಿಧಾನ, ಅಲ್ಲಿ ಕಾಶಿ, ಪ್ರಯಾಗ, ಪುಷ್ಕರ, ಬದರಿಕಾಶ್ರಮ ಮೊದಲಾದ ಸಕಲ ತೀರ್ಥಕ್ಷೇತ್ರಗಳ ಸನ್ನಿಧಾನ ಆ ಬಿದರಳ್ಳಿ ಕ್ಷೇತ್ರದಲ್ಲಿ ಇದೆ. ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಆ ಬಿದರಳ್ಳಿ ಕ್ಷೇತ್ರವನ್ನು ವರ್ಣನೆ ಮಾಡಿದ್ದುಂಟು. ಅಲ್ಲಿಗೆ ಹೋಗಿ ಅಶ್ವತ್ಥ ವೃಕ್ಷದ ಸನ್ನಿಧಾನ, ಅಲ್ಲಿ ಆ ಗಂಗಾ ಸನ್ನಿಧಾನದ ತುಂಗೆಯಲ್ಲಿ ಮಿಂದು ವಿಶೇಷವಾಗಿ ನನ್ನ ಸೇವೆ ಮಾಡಿ, ಶ್ರೇಷ್ಠ ಭಗವದ್ಭಕ್ತನಾದ ಜ್ಞಾನಿಯಾದ ಮಗ ನಿಮಗೆ ಹುಟ್ಟುತ್ತಾನೆ, ನರಸಿಂಹದೇವರ ಆದೇಶ ಆಗಿದೆ ಅಂತ ಹಾವೇರಿ ಮಧ್ವಾಚಾರ್ಯರಿಗೆ ಆ ಸ್ವಪ್ನ ಸೂಚಿತವಾದ ನರಸಿಂಹದೇವರ ಆದೇಶ ಪೂರ್ಣಾನುಗ್ರಹ ಕ್ರಮದಿಂದ ವಿಶೇಷವಾಗಿ ಅವರು ಆ ಬಿದರಳ್ಳಿ ಗ್ರಾಮಕ್ಕೆ, ಪಿಪ್ಪಲ ಕ್ಷೇತ್ರಕ್ಕೆ ಬಂದು ನರಸಿಂಹದೇವರ ಉಪಾಸನೆಯನ್ನ ಆರಂಭ ಮಾಡುತ್ತಾರೆ. ನರಸಿಂಹದೇವರ ಆರಾಧನೆಯನ್ನ ಆರಂಭ ಮಾಡಿ ಕೆಲವು ದಿನಗಳಲ್ಲೇನೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ಆ ಹಾವೇರಿ ಮಧ್ವಾಚಾರ್ಯರ ಕನಸಿನಲ್ಲಿ ಸ್ವಪ್ನದಲ್ಲಿ ಬಂದು ಸೂಚನೆ ಮಾಡ್ತಾ ಇದ್ದಾರೆ. ದೇವರ ಪೂರ್ಣಾನುಗ್ರಹವಾಗಿದೆ ನಿಮಗೆ, ವಿಶಿಷ್ಟನಾಗಿರತಕ್ಕಂತಹ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಬಂದು ಮೂಲರಾಮಚಂದ್ರ ದೇವರ ಪೂಜೆ ಮಾಡುವ ದಿವ್ಯ ತಪಸ್ವಿಯಾದ ಮಗ ನಿಮಗೆ ಹುಟ್ಟುತ್ತಾ ಇದ್ದಾನೆ ಅಂತ ರಾಘವೇಂದ್ರ ಸ್ವಾಮಿಗಳು ಪೂರ್ಣಾನುಗ್ರಹ ಮಾಡಿದ್ದಾರಂತ ನೋಡಿ. ಆ ಬಿದರಳ್ಳಿ ಕ್ಷೇತ್ರದಲ್ಲಿದ್ದು ಕೆಲವೇ ದಿನಗಳ ಕಾಲ ನರಸಿಂಹದೇವರ ಉಪಾಸನೆ ಆರಾಧನೆ ಮಾಡಿದ್ದಕ್ಕೆ ಆ ಹಾವೇರಿ ಮಧ್ವಾಚಾರ್ಯರಿಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ನರಸಿಂಹದೇವರ ಪೂರ್ಣಾನುಗ್ರಹ. ಅದಕ್ಕಾಗಿ ಸ್ವಲ್ಪೇ ದಿನಗಳಲ್ಲೇ ಆ ಸೇವೆಯಾದ ನಂತರದಲ್ಲಿ ಆ ಮಧ್ವಾಚಾರ್ಯರ ಹೆಂಡತಿ ಭಾರತೀಬಾಯಿ ಒಂದು ಶುಭ ಮುಹೂರ್ತದಲ್ಲಿ ವಿಶೇಷವಾಗಿ ಗರ್ಭಧಾರಣೆಯನ್ನ ಮಾಡಿ ದಿವ್ಯವಾಗಿರತಕ್ಕಂತಹ ಆ ಮಗು ಜನಿಸಿದೆ. ಸತ್ಯಸಂಧರ ಅವತಾರವಾಗಿದೆ. ಆ ಹುಟ್ಟಿದ ಮಗುವಿಗೆ ಜಾತಕರ್ಮ ನಾಮಕರಣಾದಿ ಸಂಸ್ಕಾರಗಳನ್ನ ಮಾಡತಾ ಶ್ರೀ ರಾಘವೇಂದ್ರ ಅಥವಾ ಮುಖ್ಯವಾಗಿ ಪ್ರಸಿದ್ಧವಾದ ಹೆಸರು ಶ್ರೀರಾಮಚಂದ್ರ ಅಂತ ನಾಮಕರಣ ಮಾಡಿದ್ದಾರೆ. ಮುಂದೆ ಮೂಲ ರಾಮಚಂದ್ರ ದೇವರ ಪೂಜೆ ಮಾಡುವ ಸೌಭಾಗ್ಯವನ್ನ ಪಡೆದ ಮಹಾನುಭಾವರು ಅದಕ್ಕೆ ರಾಮಚಂದ್ರ ಅಂತೇನೆ
ಪೂರ್ವಾಶ್ರಮದಲ್ಲಿ ಆ ತಂದೆ ತಾಯಿಗಳು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ರಾಮಚಂದ್ರ ಅಂತೆ ನಾಮಕರಣ ಮಾಡಿದ್ದಾರೆ. ಆ ಬಿದರಳ್ಳಿ ಕ್ಷೇತ್ರದಲ್ಲೇ ಮುಂದೆ ಉಪನಯನವಾಗುತ್ತದೆ. ಉಪನಯನವಾದ ನಂತರದಲ್ಲಿ ಪ್ರಾಥಮಿಕವಾದ ಶಿಕ್ಷಣವನ್ನ ತಂದೆಗಳು ಹಾವೇರಿ ಮಧ್ವಾಚಾರ್ಯರೇ ತಿಳಿಸಿಕೊಟ್ಟು, ಅನಂತರ ವಿಶೇಷವಾದ ಶಾಸ್ತ್ರಗ್ರಂಥಗಳ ಅಧ್ಯಯನಕ್ಕಾಗಿ ಆಗಿನ ಉತ್ತರಾದಿ ಮಠದ ಪೀಠಾಧಿಪತಿಗಳು, ಮಹಾನುಭಾವರು, ಜ್ಞಾನಿಗಳಾದ ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿದ ಮಹಾನುಭಾವರು, ಸುವರ್ಣ ವೃಷ್ಟಿಯನ್ನೇ ಹರಿಸಿದ ಸವಣೂರು ಗ್ರಾಮದ ಮಹಾಜ್ಞಾನಿಗಳಾದ ತಪಸ್ವಿಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹತ್ತಿರ, ಸತ್ಯಬೋಧರ ಹತ್ತಿರ ಅಧ್ಯಯನಕ್ಕಾಗಿ ಬಿಟ್ಟಿದ್ದಾರೆ. ವಿಶೇಷವಾಗಿ ಸತ್ಯಬೋಧರು ಇವರಿಗೆ ವಿಶೇಷವಾದ ಶಾಸ್ತ್ರಗ್ರಂಥಗಳ ಪಾಠ ಹೇಳ್ತಾರೆ. ಒಳ್ಳೆ ತೀಕ್ಷ್ಣ ಬುದ್ಧಿ, ಅದ್ಭುತವಾಗಿರತಕ್ಕಂಥ ಪ್ರತಿಭಾಶಾಲಿಗಳು ಪೂರ್ವಾಶ್ರಮದಲ್ಲಿ ಈ ಹಾವೇರಿ ರಾಮಾಚಾರ್ಯರು, ಹಾವೇರಿ ರಾಮಚಂದ್ರಾಚಾರ್ಯರು. ಅಧ್ಯಯನವೂ ನಡೆಯುತ್ತದೆ. ಯೋಗ್ಯ ಕಾಲಕ್ಕೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರು, ಶ್ರೀಪಾದ ಪುತ್ರರು ಸೇತು ನಾರಾಯಣಾಚಾರ್ಯರು ಅಂತ ಸತ್ಯಬೋಧರ ಮಕ್ಕಳು, ಪೂರ್ವಾಶ್ರಮದ ಸತ್ಯಬೋಧರ ಮಕ್ಕಳು. ಆ ಸೇತು ನಾರಾಯಣಾಚಾರ್ಯರು, ಸೇತು ರಾಮಾಚಾರ್ಯ ಅಲ್ಲವರ ಹೆಸರು ಸೇತು ನಾರಾಯಣಾಚಾರ್ಯರು ಅಂತ ಹೇಳಿದ್ದುಂಟು. ಆ ಸೇತು ನಾರಾಯಣಾಚಾರ್ಯರು ಈ ಹಾವೇರಿ ರಾಮಾಚಾರ್ಯರನ್ನ ತಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟು ಮಹಾಸ್ವಾಮಿಗಳವರಿಗೆ ಸತ್ಯಬೋಧ ತೀರ್ಥರಿಗೆ ಕೇಳಿ ಆಜ್ಞೆಯನ್ನ ಪಡೆದುಕೊಂಡು ಸೇತು ನಾರಾಯಣಾಚಾರ್ಯರು ಶ್ರೀಪಾದ ಪುತ್ರರು ತಮ್ಮ ಮಗಳು ಅಂದ್ರೆ ಸತ್ಯಬೋಧರ ಪೂರ್ವಾಶ್ರಮದ ಮಗನ ಮಗಳು, ಮೊಮ್ಮಗಳು ಸುಕನ್ಯಾ ಅಂತ ಹೆಸರಂತೆ. ಸತ್ಯಬೋಧರ ಪೂರ್ವಾಶ್ರಮದ ಮೊಮ್ಮಗಳು ಸುಕನ್ಯಾ ಅಂತ ಕರೆಯುತ್ತಾ ಇದ್ದಾರೆ. ಆ ಸುಕನ್ಯಾ ಎಂಬ ಶ್ರೇಷ್ಠ ಕನ್ಯೆಯನ್ನ ಹಾವೇರಿ ರಾಮಾಚಾರ್ಯರಿಗೆ ಕೊಟ್ಟು ಧಾರೆ ಎರೆದು ವೈಭವದಿಂದ ವಿವಾಹವನ್ನ ಮಾಡಿಕೊಡ್ತಾರೆ. ಅನಂತರದಲ್ಲಿ ಮುಂದೆ ಈ ಹಾವೇರಿ ರಾಮಾಚಾರ್ಯರಿಗೆ ಆ ದೈವಾನುಗ್ರಹದಿಂದ, ಗುರುಗಳ ಪರಮಾನುಗ್ರಹದಿಂದ 2 ಮಕ್ಕಳಾಗುತ್ತಾ ಇದ್ದಾರೆ. ಹಿರಿಯ ಮಕ್ಕಳು ಸ್ವಾಮಿರಾಜಾಚಾರ್ಯರು ಅಂತ, ಸ್ವಾಮಿರಾಜ ಅಂತ ನಾಮಕರಣ ಮಾಡಿದ್ದಾರೆ. ಕಿರಿಯ ಮಗಳು ಸೀತಾ ಅಂತ ನಾಮಕರಣ ಮಾಡ್ತಾರೆ. ಈ ಹಾವೇರಿ ರಾಮಾಚಾರ್ಯರ ಮಕ್ಕಳು ಅಂದ್ರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮಕ್ಕಳೇನೆ ಸತ್ಯಸಂಧ ವಿಜಯ ಎಂಬ ಕಾವ್ಯವನ್ನ ರಚನೆ ಮಾಡಿ ಉಳಿದ ಭಾಗವನ್ನ ಬೇರೆ ಶ್ರೇಷ್ಠ ವಿದ್ವಾಂಸರಿಂದ ಮುಂದುವರಿಸಿದರು ಎಂಬ ಮಾತು ನಾವು ನೋಡ್ತೇವೆ. ಆ ಇತಿಹಾಸದಲ್ಲಿ, ಕಾವ್ಯದ ಚರಿತ್ರೆಯಲ್ಲಿ ಈ ರೀತಿ ವಿಶಿಷ್ಟವಾಗಿರತಕ್ಕಂತಹ ಶಾಸ್ತ್ರಗ್ರಂಥಗಳ ಅಧ್ಯಯನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಒಳ್ಳೆ ವಿದ್ವಾಂಸರಾಗಿ ಶ್ರೇಷ್ಠ ರೀತಿಯಿಂದ ಶಾಸ್ತ್ರೋಕ್ತವಾಗಿ ಗೃಹಸ್ಥಾಶ್ರಮ ಧರ್ಮಾನುಷ್ಠಾನವನ್ನು ಪರಿಪಾಲನೆ ಮಾಡ್ತಾ ಇದ್ದಾಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಆ ರಾಮಚಂದ್ರ ದೇವರ ಹರಿವಾಯು ಗುರುಗಳ ಪ್ರೇರಣೆಯಿಂದ ಈ ಹಾವೇರಿ ರಾಮಾಚಾರ್ಯರಿಗೆ ನಾವು ಆಶ್ರಮ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಶ್ರಮ ಕೊಡಬೇಕು ಅಂತ ನೋಡಿದ್ರೆ ನೋಡಿ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಎಂತಹ ಮಹಾನುಭಾವರು. ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇವರಿಗೆ ಆಯುಷ್ಯವೇ ಇಲ್ಲ ಅಂತೂ ಗೊತ್ತಾಗುತ್ತದೆ. ಆಯುಷ್ಯ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಈ ಮೂರು ರಾಮಚಂದ್ರ ದೇವರ ಸಂಸ್ಥಾನ, ಹಂಸನಾಮಕ ಪರಮಾತ್ಮನ ಮೂಲ ಮಹಾಪೀಠ ಶ್ರೀಮದುತ್ತರಾದಿ ಮಠವನ್ನ ಆಳಬೇಕಾದ್ರೆ, ಉತ್ತರಾದಿ ಮಠದ ಸಂಸ್ಥಾನಾಧಿಪತಿಗಳಾಗಬೇಕಾದ್ರೆ ಒಂದು ಮಾತು ಉಂಟು. ವಾಸಿಷ್ಠ ರಾಮಾಯಣ ಮೊದಲಾದವುಗಳಲ್ಲಿ ನದೇವೋ ರಾಮಪೂಜಕ ಅಂತ ಹೇಳಿದ್ದುಂಟು. ಆ ನಿಟ್ಟಿನಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಬೇಕು, ಸಮರ್ಥ ವ್ಯಕ್ತಿ ಬೇಕು ಉತ್ತರಾದಿ ಮಠದ ಪೀಠವನ್ನು ಆಳೋದಕ್ಕಾಗಿ. ಇವರಿಗೆ ಆಶ್ರಮ ಕೊಡಬೇಕು ಅಂತ ನೋಡ್ತಾರೆ. ಶಿಷ್ಯರಿಗೆ, ಹಾವೇರಿ ರಾಮಾಚಾರ್ಯರಿಗೆ ಆಯುಷ್ಯವೇ ಕಡಿಮೆ ಇದೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ನೋಡಿ ತಮ್ಮ ಆಯುಷ್ಯವನ್ನೇ ಧಾರೆ ಎರೆಯಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಏನ್ ತಪಸ್ವಿಗಳಿರ್ಬೇಕು. ಮೈ ರೋಮಾಂಚನವಾಗುತ್ತದೆ ಈ ಘಟನೆ ಕೇಳಿದರೆ. ಶಿಷ್ಯರಿಗೆ ಅನುಗ್ರಹ ಮಾಡ್ತೇವೆ, ಪಾಠ ಹೇಳಬಹುದು, ಸುಧಾಮಂಗಳ ಮಾಡಬಹುದು, ಸುವರ್ಣದಾನ ಮಾಡಬಹುದು, ಬೇಕಾದ್ದೆಲ್ಲ ಕೊಡಬಹುದು. ಆದ್ರೆ ತಮ್ಮ ಉಳಿದ ಆಯುಷ್ಯವನ್ನ ಶಿಷ್ಯರಿಗೆ ಧಾರೆ ಎರೆಯಬೇಕಾದ್ರೆ ಎಂತಹ ತಪಸ್ವಿಗಳು ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಪ್ರತಿನಿತ್ಯ ಪ್ರತಿಕ್ಷಣ ಸತ್ಯಬೋಧರ ಸ್ಮರಣೆ ಮಾಡಿದರು. ಕಡಿಮೆ ಕಡಿಮೆ ಕಡಿಮೆ. ಸತ್ಯಬೋಧರು 12 ಬೆಳ್ಳಿಯ ಬಟ್ಟಲಲ್ಲಿ ತುಪ್ಪವನ್ನ ಹಾಕಿ, ತುಪ್ಪವನ್ನ ತುಂಬಿಸಿ
ಧನ್ವಂತರಿ ಮಂತ್ರವನ್ನ ಅಭಿಮಂತ್ರಣ ಮಾಡಿ ಭಗವಂತನಿಗೆ ನಿವೇದನೆ ಮಾಡಿ ಪ್ರತಿನಿತ್ಯ ಒಂದೊಂದು ಆ ತುಪ್ಪದ ಬೆಳ್ಳಿಯ ಬಟ್ಟಲನ್ನ ಈ ಹಾವೇರಿ ರಾಮಾಚಾರ್ಯ ಕೊಡ್ತಾರೆ. ಪ್ರತಿನಿತ್ಯ ಅವರು ಸ್ವೀಕಾರ ಮಾಡಬೇಕು. ಗುರುಗಳು ಧನ್ವಂತರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿರತಕ್ಕಂತ ಆ ತುಪ್ಪದ ಬಟ್ಟಲನ್ನ ಸ್ವೀಕಾರ ಮಾಡಿ ಆ ತುಪ್ಪದ ಬಟ್ಟಲಿಂದ ಆ ತುಪ್ಪವನ್ನ ಸ್ವೀಕಾರ ಮಾಡಬೇಕು, ಕುಡಿಯಬೇಕು. 11ನೇ ದಿನ ಆ ತುಪ್ಪದ ಬಟ್ಟಲು ಎತ್ತಿದ್ದಾರೆ, ಕೈ ಜಾರಿ ಕೆಳಗೆ ಬಿದ್ದಿದೆ, ಸ್ವಲ್ಪ ಮಾತ್ರ ಕುಡಿದಿದ್ದಾರೆ. ಸತ್ಯಬೋಧರು ತಕ್ಷಣ ತಿಳಿದುಕೊಂಡು ಇದು ಭಗವಂತನ ಸಂಕಲ್ಪ ಇಷ್ಟೇ, 10 ವರ್ಷ ಕೆಲವು ತಿಂಗಳ ಕಾಲ ನಿಮಗೆ ಭಗವದ್ ಅನುಗ್ರಹದಿಂದ ನಮ್ಮ ಆಯುಷ್ಯವನ್ನ ಧಾರೆ ಎರೆಯುತ್ತಾ ಇದ್ದೇವೆ. ನೋಡಿ, ಆಯುರ್ದಾನವನ್ನ ಮಾಡಿರತಕ್ಕಂತ ಮಹಾನುಭಾವರಾದ ಸತ್ಯಬೋಧರ ತಪಸ್ಸು ಎಂತಹದ್ದು. ಅಂತಹ ಗುರುಗಳಿಂದ ಮಹಾನುಭಾವರಿಂದ ರಾಮದೇವರ ಪ್ರೇರಣೆಯಿಂದ 10 ವರ್ಷ ಕೆಲವು ತಿಂಗಳ ಕಾಲ ಆಯುರ್ದಾನವನ್ನ ಪಡೆದ ಮಹಾನುಭಾವರು ಈ ಹಾವೇರಿ ರಾಮಾಚಾರ್ಯರು. ಸತ್ಯಸಂಧರ ಒಂದು ಯೋಗ್ಯತೆ ಎಂತಹದ್ದು ಯೋಚನೆ ಮಾಡೋದು ಕಷ್ಟ. ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ, ಭಕ್ತಿಯಿಂದ ನಮಸ್ಕಾರ ಮಾಡಬೇಕಷ್ಟೇ. ಆದ್ದರಿಂದ ಶೋಭನ ಕ್ರತುನಾಮ ಸಂವತ್ಸರ ಫಾಲ್ಗುಣ ಶುದ್ಧ ತೃತೀಯ ಈ ಹಾವೇರಿ ರಾಮಾಚಾರ್ಯರಿಗೆ ಆಶ್ರಮವನ್ನ ಕೊಟ್ಟು ಎಲ್ಲ ವಿಧಿವಿಧಾನ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಸನ್ಯಾಸಾಶ್ರಮದ ಎಲ್ಲ ಕಾರ್ಯಕಲಾಪಗಳು ಜರುಗಿರತಕ್ಕಂತಹದ್ದಲ್ಲಿ ಈ ಹಾವೇರಿ ರಾಮಾಚಾರ್ಯರಿಗೆ ಪ್ರಣವೋಪದೇಶ ಮಾಡಿ ತಲೆ ಮೇಲೆ ಕೈ ಇಟ್ಟು ವ್ಯಾಸಮುಷ್ಟಿಗಳು ವಿಶೇಷವಾದ ಶಾಲಿಗ್ರಾಮಾದಿಗಳನ್ನ ಇಟ್ಟು ಪಟ್ಟಾಭಿಷೇಕ ಮಾಡಿ ಸತ್ಯಸಂಧರು ಎಂಬ ನಾಮಕರಣ ಮಾಡಿದ್ದಾರೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ ನೋಡಿ. ಆ ಶೋಭನ ಕ್ರತುನಾಮ ಸಂವತ್ಸರ ಫಾಲ್ಗುಣ ಮಾಸದ ವಿಶೇಷವಾದ ಅಲ್ಲಿ ಫಾಲ್ಗುಣ ಮಾಸದ ಶುದ್ಧ ತೃತೀಯ ದಿನ ಆಶ್ರಮವನ್ನು ಕೊಟ್ಟು ಸತ್ಯಸಂಧರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ನಾಮಕರಣ ಮಾಡಿ ಗುರುಗಳ ಜೊತೆಗೇನೆ ಕೆಲವು ದಿನಗಳ ಕಾಲ ಸಂಚಾರ ಆಗಿದೆ. ಅನಂತರದಲ್ಲಿ ವಿಶೇಷವಾಗಿ ನರಸಿಂಹದೇವರ ದಿವ್ಯ ಸನ್ನಿಧಾನ, ಭಾಗವತ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಶೂರ್ಪಾಲಿ ಕ್ಷೇತ್ರ, ಕೃಷ್ಣಾ ತೀರ, ಅಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಯಾದವಾರಿಯರು 12 ವರ್ಷಗಳ ಕಾಲ ವಾಸ ಮಾಡಿ ತಪಸ್ಸನ್ನ ಮಾಡಿರತಕ್ಕಂತಹ ಕ್ಷೇತ್ರ, ವಿದ್ಯಾಧೀಶರು ಲಕ್ಷ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿರತಕ್ಕಂತಹ ಕ್ಷೇತ್ರ, ಅಲ್ಲಿ ವಿಶೇಷವಾಗಿ ಬಂದಿದ್ದಾರೆ. ಅನಂತರ ಅಲ್ಲಿ ಬಂದು ವಿಶೇಷವಾಗಿ ಸತ್ಯಬೋಧತೀರ್ಥ ಶ್ರೀಪಾದಂಗಳವರು ಎಲ್ಲ ಮಠದ ನಿಯಮ ಪದ್ಧತಿಗಳನ್ನ ಶಿಷ್ಯರಿಗೆ ತಿಳಿಸಿ ಅನುಗ್ರಹ ಮಾಡಿ, ಅನಂತರ ಸತ್ಯಬೋಧತೀರ್ಥ ಶ್ರೀಪಾದಂಗಳವರು ನಾವೆಲ್ಲ ಕಥೆ ಕೇಳಿದಂತೆ ಸತ್ಯಬೋಧರ ದಿವ್ಯವಾದ ಒಂದು ಕಾರ್ಯಕ್ಷೇತ್ರ ಅದು ಸವಣೂರು ಕ್ಷೇತ್ರ. ಸವಣೂರಿನಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ. ಈ ಭೌತಿಕವಾದ ದೇಹವನ್ನ ಯೋಗ ಸಾಮರ್ಥ್ಯದಿಂದ ತ್ಯಾಗ ಮಾಡತಾ ಆ ಹರಿಪಾದವನ್ನ ಸೇರತಾ ಅದ್ಭುತವಾಗಿರತಕ್ಕಂತ ಸಾಧನೆ ಮಾಡಿದ ಮಹಾನುಭಾವರು ಅದು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ವಿಶೇಷವಾಗಿ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆಯನ್ನ ಮುಗಿಸಿ ಮುಂದೆ ಬಾಗಲಕೋಟೆಗೆ ಬಂದು ಬಾಗಲಕೋಟೆಯಲ್ಲಿ ಆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆಯನ್ನ ಮಾಡಿ ಶೂರ್ಪಾಲಿ ಕ್ಷೇತ್ರಕ್ಕೆ ಅಲ್ಲಿ ಬಂದಿದ್ದಾರೆ. ಹೀಗೆ ಅನೇಕ ಊರುಗಳ ಸಂಚಾರ ಮಾಡ್ತಾ ದೇಶ ದಿಗ್ವಿಜಯ ಆರಂಭವಾಗುತ್ತದೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಅವರ ದೇಶ ಸಂಚಾರ ಇದು ಕೇವಲ ಉಪಕ್ರಮವಾಯಿತು. ಸತ್ಯಸಂಧರ ಒಂದೊಂದು ಘಟನೆ ಕೇಳಿದರೂ ಕೂಡ ವಿಶಿಷ್ಟವಾಗಿರತಕ್ಕಂತಹ ಒಂದು ಆನಂದ, ನಮ್ಮ ಪಾಪ ಪರಿಹಾರ, ಅಂತಃಕರಣದ ಶುದ್ಧಿ, ದಿವ್ಯವಾದ ಪುಣ್ಯದ ಸಾಧನೆ ಆಗುತ್ತದೆ ನೋಡಿ. ಉತ್ತರಾದಿ ಮಠದ ತವರು ಮನೆ ಅಂತ ಪ್ರಸಿದ್ಧವಾಗಿರತಕ್ಕಂತ ಸತ್ಯಗ್ರಾಮಕ್ಕೆ ಬಂದಿದ್ದಾರೆ. ಕೆಲವು ದಿನಗಳ ಕಾಲ ಸತ್ಯಸಂಧರು ಆ ಸತ್ಯ ಊರಲ್ಲೇ ಇದ್ದು ಛಾಂದೋಗ್ಯೋಪನಿಷತ್ತಿನ ಪಾಠ ಹೇಳಿದ್ದಾರೆ ಅಂತ ಹೇಳ್ತಾರೆ. ಛಾಂದೋಗ್ಯೋಪನಿಷತ್ತಿನ ಪಾಠ ಸತ್ಯಸಂಧರು ಭಾಷ್ಯ ಮತ್ತು ವಿಶೇಷವಾದ ವೇದೇಶ ತೀರ್ಥರ ವ್ಯಾಖ್ಯಾನದ ಸಮೇತ ಛಾಂದೋಗ್ಯೋಪನಿಷತ್ ಪಾಠವನ್ನ ಆ ಸತ್ಯಗ್ರಾಮದಲ್ಲಿ ಹೇಳುವಾಗ ಪ್ರತಿನಿತ್ಯ ಒಂದು ನಾಯಿ ಬಂದು ಕೂಡ್ತಾ ಇತ್ತಂತ. ದೂರ ಒಂದು ನಾಯಿ ಬಂದು ಕೂಡ್ಬೇಕು. ಪ್ರತಿನಿತ್ಯ ಆ ಸತ್ಯಸಂಧರ ದಿವ್ಯವಾದ ಛಾಂದೋಗ್ಯೋಪನಿಷತ್ ಪಾಠ ಕೇಳಬೇಕಂತ. ಆ ನಾಯಿ ಯಾವುದೋ ಒಂದು ಯೋಗ್ಯ ಸಜ್ಜೀವಿನೇ ಇರಬೇಕು, ಅದು ಮುಮುಕ್ಷುವಾದ ಸಜ್ಜೀವಿ ಇರಬೇಕು ಅಂತ ಚಿಂತನೆ ಮಾಡಿದ್ರಂತ. ಪಾಠದ ಮಧ್ಯದಲ್ಲಿ ಪ್ರತಿನಿತ್ಯ
ಸತ್ಯಸಂಧರು ಗುರುಗಳಾದ ಮಹಾನುಭಾವರಾದ ಸತ್ಯಬೋಧರ ಚರಿತ್ರೆಯನ್ನು ಹೇಳಬೇಕಂತ. ಸತ್ಯಬೋಧರು ಕೂಡ ಇದೇ ರೀತಿ ಪ್ರತಿನಿತ್ಯ ಪಾಠ ಹೇಳುವಾಗ ಕೋತಿಯ ರೂಪದಲ್ಲಿ ಕೋನೇರಿ ಆಚಾರ್ಯರೇ ಬಂದು ಪಾಠ ಕೇಳಬೇಕು. ಆ ಕೋನೇರಿ ಆಚಾರ್ಯರನ್ನ ನಮ್ಮ ಗುರುಗಳು, ಕೋತಿಯ ರೂಪದ ಕೋನೇರಿ ಆಚಾರ್ಯರನ್ನ ನಮ್ಮ ಗುರುಗಳು ಉದ್ಧಾರ ಮಾಡಿದ್ದಾರೆ ಅಂತ ಸತ್ಯಸಂಧರು ಆ ಗುರುಗಳ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಇದ್ರು ಅಂತ ಅಲ್ಲಿ ಚರಿತ್ರೆಯಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಹೀಗೆ ಆ ಸತ್ತಿಯಲ್ಲಿ ಛಾಂದೋಗ್ಯೋಪನಿಷತ್ತು ಪಾಠವನ್ನು ಹೇಳಿ ಕೆಲವು ದಿನಗಳ ಕಾಲ ಇದ್ದು ಅನೇಕ ಊರುಗಳಲ್ಲಿ ಸಂಚಾರ ಮಾಡುತ್ತಾ ಸತ್ತಿಯಲ್ಲಿ ಇದ್ದಾಗಲೇನೆ ದಾದಾಶಾಸ್ತ್ರಿಗಳು ಅವರ ಜೊತೆ ವಾಕ್ಯಾರ್ಥವಾಗಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡುತ್ತಾರೆ. ಆಮೇಲೆ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಆ ಸತ್ತಿಯಿಂದ ಮಿರಜು, ಮಿರಜಿನಿಂದ ಸಾಂಗ್ಲಿ, ಸಾಂಗ್ಲಿ ಕೃಷ್ಣಾ ತೀರ ಮಹಾನುಭಾವರಾದ ದಿವ್ಯ ತಪಸ್ವಿಗಳಾದ ಮಹಾನುಭಾವರಾದ ಸತ್ಯವು ರಥತೀರ್ಥ ಶ್ರೀಪಾದಂಗಳವರ ದಿವ್ಯ ಸನ್ನಿಧಾನ. ಆ ಸತ್ಯವು ರಥತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಬಂದಾಗ ಬೆಳಿಗ್ಗೆ ಸುಧಾದಿ ಗ್ರಂಥಗಳ ಪಾಠ ಆದ ಮೇಲೆ ಆ ಸತ್ಯವು ರಥತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ರಾಮದೇವರ ಮಂಟಪವನ್ನ ಹಾಕಿ ಮೂಲ ರಾಮಚಂದ್ರ ದೇವರು, ದಿಗ್ವಿಜಯ ರಾಮದೇವರು, ಮೂಲ ಸೀತಾದೇವಿಯರು, ಪ್ರಸನ್ನ ವಿಠ್ಠಲ ದೇವರು, ವಂಶರಾಮಚಂದ್ರ ದೇವರು, ವ್ಯಾಸಮುಷ್ಟಿಗಳ ಆ ದಿವ್ಯ ಸನ್ನಿಧಾನದ ಆ ಸಂಸ್ಥಾನದ ಮಹಾಪೂಜೆ ಆರಂಭವಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮೂಲ ರಾಮಚಂದ್ರ ದೇವರ ಪೂಜೆಯನ್ನ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಮಾಡಿದರೆ ಆ ಸತ್ಯಸಂಧರ ದಿವ್ಯವಾದ ಭಕ್ತಿಯ ಮೂಲ ರಾಮಚಂದ್ರ ದೇವರ ಪೂಜಾ ವೈಭವವನ್ನ ನೋಡತಾ ಆನಂದ ತುಂದಿಲರಾದ ಬೃಂದಾವನ ರೂಪದಲ್ಲಿದ್ದ ಆ ಸತ್ಯವು ರಥತೀರ್ಥ ಶ್ರೀಪಾದಂಗಳವರು ಅಳ್ಳಾಡ್ತಾ ಇದ್ದಾರಂತ. ಅಂದ್ರೆ ಕಲ್ಲಿನ ಸತ್ಯವು ರಥರ ಬೃಂದಾವನ ಅಳ್ಳಾಡ್ತಾ ಇದೆ ಅಂತ ಆ ಕಡೆ ಈ ಕಡೆ ಸತ್ಯಸಂಧರ ಈ ಪೂಜಾ ವೈಭವ, ಸತ್ಯಸಂಧರ ಈ ರಾಮಚಂದ್ರ ದೇವರ ಮೇಲಿರತಕ್ಕಂತ ಭಕ್ತಿಯನ್ನು ನೋಡಿ ಆ ಸತ್ಯವು ರಥತೀರ್ಥ ಶ್ರೀಪಾದಂಗಳವರ ಬೃಂದಾವನವೇ ಅಳ್ಳಾಡ್ತಾ ಇದೆ. ಕೆಲವರೆಲ್ಲ ಅಂದ್ರು ಕಲ್ಲಿನ ಬೃಂದಾವನ ಅಳ್ಳಾಡೋದು ಹೇಗ್ರಿ? ಆಗಿನ ಕಾಲದ ಸಾಂಗ್ರಿಯ ಮಹಾರಾಜರು ಪಟವರ್ಧನ ಬಾಳಾಸಾಹೇ ಬಂತವರು ಕೆಲವು ಭಕ್ತರು ಹೇಳಿದಾಗ ಪುನಃ ಅವರು ಬಂದು ನೋಡಿದಾಗ ಆ ಸತ್ಯಸಂಧರ ಭಕ್ತಿಯನ್ನು ನೋಡಿ ಕಲ್ಲಿನ ಸತ್ಯವು ರಥತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನ, ಆ ಬೃಂದಾವನವೇ ಅಳ್ಳಾಡ್ತಾ ಇದ್ದದ್ದನ್ನ ಕಣ್ಣಾರೆ ಕಂಡು ಅವಾಕ್ಕಾಗಿ ಆಶ್ಚರ್ಯಚಕಿತರಾಗಿ ಮೈರೋಮಾಂಚಿತರಾಗ್ತಾ ಇದ್ದಾರೆ. ಪಟವರ್ಧನ ಬಾಳೆ ಸಹ ಮೊದಲಾದವರು, ಅಲ್ಲಿದ್ದ ಎಲ್ಲ ಭಕ್ತರು ನೋಡಿದ್ದಾರೆ. ನೋಡಿ, ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಒಂದು ತತ್ವವನ್ನು ತಿಳಿಸ್ತಾ ಇದ್ದಾರೆ. ಶ್ರದ್ಧಾಭಕ್ತಿಯಿಂದ ಭಗವದಾರಾಧನೆ ಮಾಡಿದರೆ ಜಡವಾದದ್ದಕ್ಕೂ ಕೂಡ ಒಂದು ಶಕ್ತಿಯನ್ನ ಕೊಡಬಹುದು. ಉತ್ತರಾದಿ ಮಠದಲ್ಲಿ ಪ್ರತಿನಿತ್ಯ ಎಳನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿದರೆ ದಿವ್ಯವಾಗಿರತಕ್ಕಂತಹ ಕೂರ್ಮರೂಪಿಯ ಸನ್ನಿಧಾನ ಇರತಕ್ಕಂತಹ ಆ ಕೂರ್ಮರೂಪಿ ವ್ಯಾಸಮುಷ್ಟಿ ತಿರುಗುತ್ತದೆ. ಈಗಲೂ ಕೂಡ ಶ್ರೀಮಠದಲ್ಲಿ ನೋಡ್ತಾರೆ ಜ್ಞಾನಿಗಳು, ಗೊತ್ತಿದ್ದವರು ಪ್ರತಿನಿತ್ಯ ಎದ್ದು ಎದ್ದು ನೋಡ್ತಾರೆ. ಕ್ಷೀರಾಭಿಷೇಕ ಮಾಡಿದಾಗ, ಎಳನೀರಿನ ಅಭಿಷೇಕ ಮಾಡಿದಾಗ ಕೂರ್ಮರೂಪಿ ಪರಮಾತ್ಮ ಈಗಲೂ ತಿರುಗುತ್ತಾನೆ. ಜಡವಾದ ಕೂರ್ಮಶಾಲಿಗ್ರಾಮ, ಆ ಕೂರ್ಮರೂಪಿ ವ್ಯಾಸಮುಷ್ಟಿ ಹೇಗೆ ತಿರುಗುತ್ತದೆ? ಅದು ಅತ್ಯಂತ 100ಕ್ಕೆ 200ರಷ್ಟು ಸತ್ಯ ಎಂಬ ತತ್ವವನ್ನು ಸತ್ಯ ಮಾಡೋದಕ್ಕಾಗೇನೆ ಆ ದೊಡ್ಡ ಬೃಂದಾವನದ ರೂಪದಲ್ಲಿದ್ದ ಆ ಸತ್ಯವ್ರತರ ಬೃಂದಾವನ ತಿರುಗೋ ಮುಖಾಂತರ ಸತ್ಯವ್ರತರು ಉತ್ತರಾದಿ ಮಠದಲ್ಲಿದ್ದ ಕೂರ್ಮರೂಪಿ ವ್ಯಾಸಮುಷ್ಟಿ ಅಭಿಷೇಕ ಮಾಡಿದರೆ ನಿಶ್ಚಿತವಾಗಿ ಈಗಲೂ ಕೂಡ ಅದು ತಿರುಗೋದು, ಅದು ಅತ್ಯಂತ ಸತ್ಯ ಎಂಬುದನ್ನ ಸಮರ್ಥನೆ ಮಾಡಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಅನೇಕ ಮಾತುಗಳು ಹೀಗೆ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಅನಂತರ ಸಾಂಗ್ಲಿಯಿಂದ ಕೊಲ್ಲಾಪುರಕ್ಕೆ ಬಂದು ಲಕ್ಷ್ಮೀದೇವಿಯ ದರ್ಶನ ಮಾಡಿ ಲಕ್ಷ್ಮೀದೇವಿ ಮುಂದೆ ರಾಮದೇವರ ಪೂಜೆ ಮಾಡಿದ್ದಾರೆ. ವಿಶೇಷವಾಗಿ ವಿಚಿತ್ರ ಅಂದ್ರೆ, ಒಂದು ಬಾರಿ ಪೂಜೆ ಆಗುವಾಗ ಕೊನೆ ಕಾಲಕ್ಕೆ ಒಬ್ಬ ಹುಚ್ಚ ವ್ಯಕ್ತಿ ಎದ್ದು ನಿಂತ ಅಂತ. ಅಂದ್ರೆ ಕೊಲ್ಲಾಪುರದಲ್ಲಿ ರಾಮದೇವರ ಪೂಜೆ ನಡೀತಾ ಇದೆ, ಸತ್ಯಸಂಧರು ರಾಮದೇವರ ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬ ಹುಚ್ಚನಂತೆ ಇದ್ದ ಬ್ರಾಹ್ಮಣ ಮಧ್ಯದಲ್ಲಿ ಎದ್ದು ನಿಂತಿದ್ದ. ಹಿಂದಿದ್ದವರೆಲ್ಲ ಕೂಡ್ರಿ ಕೂಡ್ರಿ ಅಂದ್ರು. ಸತ್ಯಸಂಧರು ಸ್ವಲ್ಪ ಹೊತ್ತು ಕೂಡು ಅಂದ್ರು ಆ ಹುಚ್ಚನಿಗೆ. ಪಾಪ ಕುಳಿತ ಮೇಲೆ ಒಂದು ಬಂಗಾರದ ಗಿಂಡಿಯಲ್ಲಿ ರಾಮದೇವರ ತೀರ್ಥ, ಬಂಗಾರದ ಥಾಲಿಯಲ್ಲಿ ಒಂದು ಪಂಚಾಮೃತ, ಇಷ್ಟು ಕೊಟ್ರಂತೆ ಆ ಹುಚ್ಚ ಬ್ರಾಹ್ಮಣನಿಗೆ.
ಆ ಬಂಗಾರದ ಗಿಂಡಿಯ ತೀರ್ಥ, ಆ ಗಿಂಡಿ ಮತ್ತು ಪಂಚಾಮೃತ ಸಮೇತ ಬಂಗಾರದ ಒಂದು ದೊಡ್ಡ ಥಾಲಿ, ಅದನ್ನು ತೆಗೆದುಕೊಂಡು ಓಡಿ ಹೋದ ಹುಚ್ಚ ಬ್ರಾಹ್ಮಣ. ಓಡಿ ಹೋದ. ಅನಂತರದಲ್ಲಿ ಮರುದಿನ ಬೆಳಿಗ್ಗೆ ಸತ್ಯಸಂಧರು ಪಾಠ ಹೇಳ್ತಾ ಇದ್ರು. ಆ ಬಂಗಾರದ ಗಿಂಡಿ, ಬಂಗಾರದ ಥಾಲಿ ಎರಡೂ ಇಟ್ಟು ನಮಸ್ಕಾರ ಮಾಡಿದ ಆ ಹುಚ್ಚ ಬ್ರಾಹ್ಮಣ. ಕೆಲವರೆಲ್ಲ ಬೈದಿದ್ರು ಹಿಂದಿನ ದಿನ, ಶ್ರೀಮಠದ ಒಳ್ಳೆ ಬಂಗಾರದ ಗಿಂಡಿ, ಬಂಗಾರದ ತಾಲಿಯನ್ನ ಹುಚ್ಚ ಬ್ರಾಹ್ಮಣನ ಹತ್ರ ಕೊಟ್ಟರು ಸ್ವಾಮಿಗಳು, ಸತ್ಯಸಂಧರು. ಅವನ್ ತಗೊಂಡು ಓಡಿ ಹೋಗ್ಬಿಟ್ಟ. ಆ ಹುಚ್ಚನ ಹತ್ರ ಯಾರಾದ್ರೂ ಕೊಡ್ತಾರೇನ್ರಿ? ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ ಗಾದೆ ಉಂಟಲ್ವೋ, ಯಾಕೆ ಕೊಟ್ರು ಅಂತ ಕೆಲವರು ಬೈಕೊಂಡಿದ್ರು. ಆಗ ತಕ್ಷಣ ನಮಸ್ಕಾರ ಮಾಡಿದ. ಸತ್ಯಸಂಧರಿಗೆ ಆಗ್ರಹದಿಂದ ಕೆಲವು ಏಕಾಂತ ಭಕ್ತರು ಕೇಳಿದಾಗ, ಯಾತಕ್ಕೆ ಆ ಹುಚ್ಚ ಬ್ರಾಹ್ಮಣನಿಗೆ ಬಂಗಾರದ ಗಿಂಡಿಯಲ್ಲಿ ತೀರ್ಥ, ಬಂಗಾರದ ಥಾಲಿಯಲ್ಲಿ ಪಂಚಾಮೃತ ಕಳಿಸಿದ್ರಿ ಅಂದ್ರೆ, ಊರು ಹೊರಗಡೆ ಒಂದು ಗುಹೆಯಲ್ಲಿ ವೇದೇಶ ತೀರ್ಥರು ಬಂದಿದ್ದಾರೆ. ಪ್ರಮಾಣ ಪದ್ಧತಿ ಛಾಂದೋಗ್ಯ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂಥ ಮಹಾನುಭಾವರು, ದಿವ್ಯ ತಪಸ್ವಿಗಳು, ಮಣೂರು ವಾಸಿಗಳು, ಆ ಜ್ಞಾನಿಗಳಾದ ವೇದೇಶ ತೀರ್ಥರು ಬಂದಿದ್ದಾರೆ. ಮೂಲ ರಾಮಚಂದ್ರ ದೇವರ ಆ ಸಂಸ್ಥಾನದ ತೀರ್ಥ ಮತ್ತು ಪ್ರಸಾದವನ್ನ ಅಪೇಕ್ಷೆ ಪಟ್ಟಿದ್ದಾರೆ, ಕಾದು ಕುಳಿತಿದ್ದಾರೆ. ವೇದೇಶ ತೀರ್ಥರಿಗಾಗಿ ಆ ಬಂಗಾರದ ಗಿಂಡಿ ಮತ್ತು ಥಾಲಿಯಲ್ಲಿ ತೀರ್ಥ ಪಂಚಾಮೃತವನ್ನು ನಾವು ಕಳಿಸಿದ್ದೇವೆ. ಅಂದ್ರೆ ನಮ್ಮ ಗುರುಗಳು ಸತ್ಯಬೋಧರಿಂದ ಉದ್ಧಾರ ಆಗಿರತಕ್ಕಂಥ ಕೋನೇರಿ ಆಚಾರ್ಯರೇ ಈ ಹುಚ್ಚ ಬ್ರಾಹ್ಮಣನ ರೂಪದಲ್ಲಿ ಬಂದು ವೇದೇಶ ತೀರ್ಥರಿಗೆ ತೀರ್ಥ ಪಂಚಾಮೃತವನ್ನು ತೆಗೆದುಕೊಂಡು ಹೋಗಿದ್ದಾರೆ ನಿನ್ನೆ ದಿನ ಅಂತ ಸತ್ಯಸಂಧರು ಹೇಳಿದರಂತೆ. ಎಲ್ಲ ಭಕ್ತರು ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾರೆ. ಸತ್ಯಸಂಧರ ಈ ತಪಸ್ಸಿಗೆ, ಅವರ ಜ್ಞಾನಕ್ಕೆ ಸಾಷ್ಟಾಂಗ ಬೆರಗಿ ಸತ್ಯಸಂಧರಿಗೆ ಶರಣಾಗತರಾಗಿದ್ದಾರೆ ಈ ಘಟನೆಯಿಂದ ಅಂತ ಕೇಳ್ತೇವೆ. ಅನೇಕ ವಿಚಾರಗಳು. ಅನಂತರ ಕೊಲ್ಲಾಪುರದಿಂದ ಪಂಢರಪುರದ ವಿಠ್ಠಲನ ದರ್ಶನಕ್ಕೆ ಬರಬೇಕು. ಪಂಢರಪುರಕ್ಕೆ ಬರ್ತಾ ಇದ್ದಾರೆ. ಪಂಢರಪುರ ಆ ನಗರ ಇನ್ನು ಸ್ವಲ್ಪ ದೂರ ಇದೆ. ಮಾರ್ಗ ಮಧ್ಯದಲ್ಲೇನೆ ಒಬ್ಬ ವೃದ್ಧ ಬ್ರಾಹ್ಮಣ ಓಡಿ ಬಂದು ನಮಸ್ಕಾರ ಮಾಡಿದ ಸ್ವಾಮಿಗಳಿಗೆ. ಸ್ವಾಮಿ, ಮುದ್ರಾಧಾರಣೆ ಮಾಡಬೇಕು ಅಂತ ಕೇಳಿದ. ಸತ್ಯಸಂಧರಂದ್ರು, ನಾಳೆ ಬೆಳಿಗ್ಗೆ ಪಂಢರಪುರಕ್ಕೆ ನಿಮ್ಮೂರಿಗೆ ಬರ್ತಾ ಇದ್ದೇವೆ ಮಹಾರಾಯ, ಅಲ್ಲೇ ಮುದ್ರಾಧಾರಣೆ ಮಾಡ್ತೇವೆ. ಇಲ್ಲ ಸ್ವಾಮಿ, ನಾನು ವೃದ್ಧ, ವಯಸ್ಸಾಗಿದೆ, ಅಲ್ಲಿ ಸಾವಿರಾರು ಜನ, ಆ ಜನಸಂದಣಿಯಲ್ಲಿ ನನಗೆ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು ಕಷ್ಟ ಆಗುತ್ತದೆ, ದಯವಿಟ್ಟು ನನಗೆ ಇಲ್ಲೇ ಮುದ್ರಾಧಾರಣೆ ಮಾಡಬೇಕು ಅಂತ ಹೇಳಿದ. ಆಗಲಿ ಅಂತ ಸತ್ಯಸಂಧರು ಅವನಿಗೆ ಮುದ್ರಾಧಾರಣೆಯನ್ನ ಮಾಡಿದರು. ಮುದ್ರಾಧಾರಣೆ ಮಾಡಿದರು. ಬೆಳಗಿನ ಹೊತ್ತು, ಅವತ್ತು ಏಕಾದಶಿ, ಸಾವಿರಾರು ಜನ ಇದ್ದಾರೆ. ಏಕಾದಶಿ ಬೆಳಿಗ್ಗೆ ಸತ್ಯಸಂಧರು ಪಂಢರಪುರದ ವಿಠ್ಠಲನ ದರ್ಶನಕ್ಕೆ ಹೋಗಿದ್ದಾರೆ. ಊರಿಗೆ ಬಂದ ಮೇಲೆ ವಿಠ್ಠಲನ ದರ್ಶನಕ್ಕೆ ಹೋದರೆ, ಹಿಂದಿನ ದಿನ ಆ ವೃದ್ಧ ಬ್ರಾಹ್ಮಣ ಏನು ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದಾನೆ, ಆ ಬ್ರಾಹ್ಮಣನಿಗೆ ಹಾಕಿದ ಮುದ್ರಾಧಾರಣೆ ಪಂಢರಪುರದ ವಿಠ್ಠಲನ ಪ್ರತಿಮೆಯ ಮೇಲೆ ಸ್ಪಷ್ಟವಾಗಿ ಉತ್ತರಾದಿ ಮಠದ ಪಂಚಮುದ್ರೆಗಳು ಬಿದ್ದಿವೆ. ಪಂಢರಪುರದ ವಿಠ್ಠಲನೇ ಆ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ಸತ್ಯಸಂಧರಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಿದ್ದಾನೆ. ಆ ವಿಠ್ಠಲನ ಗುಡಿಯ ಅರ್ಚಕರು, ಅಲ್ಲಿಯ ಭಕ್ತರು ಎಲ್ಲರೂ ಆಶ್ಚರ್ಯಚಕಿತರಾಗಿ ಸತ್ಯಸಂಧರಿಗೆ ಸಾಷ್ಟಾಂಗ ಬೆರಗಿದ್ದಾರೆ. ಈ ಮಹಿಮೆ, ಶಂಖ ಚಕ್ರ ಮುದ್ರೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಆ ಬ್ರಾಹ್ಮಣನಿಗೆ ಹಾಕಿದ ಮುದ್ರೆ ಅದು ಪಂಢರಪುರದ ವಿಠ್ಠಲನ ಅಂದ್ರೆ ಆ ಪ್ರತಿಮೆಯ ಮೇಲೆ ಬಿದ್ದದ್ದು ನೋಡ್ತಾ ಇದ್ದೇವೆ. ಸುಮಾರು ಆಗಿನ ಕಾಲಕ್ಕೆ ಪಂಢರಪುರದಲ್ಲೇನೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು 3 ತಿಂಗಳ ಕಾಲ ವಾಸ ಮಾಡಿದ್ದಾರೆ. ಸತ್ಯವ್ರತರ ಗುರುಗಳು ವೇದನಿಧಿ ತೀರ್ಥರು ಅಂತ, ಆ ವೇದನಿಧಿ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನ ಅಲ್ಲಿ ವಿಶೇಷವಾಗಿ ಸುಮಾರು 700 ವರ್ಷಗಳ ಹಿಂದೆ ಶ್ರೀಮದ್ ಆಚಾರ್ಯರೇ ಚಾತುರ್ಮಾಸಕ್ಕೆ ಕುಳಿತಿರತಕ್ಕಂತ ಪರಮ ಪವಿತ್ರ ಪುಣ್ಯಕ್ಷೇತ್ರ ಆ ಪಂಢರಪುರದ ವಿಠ್ಠಲನ ಕ್ಷೇತ್ರ. ಭೀಮಾ ತೀರ ಇಂತಹ ಪವಿತ್ರ ಸ್ಥಳ, ಉತ್ತರಾದಿ ಮಠ ಅಲ್ಲಿ ಪಂಢರಪುರದಲ್ಲಿ ಇರತಕ್ಕಂತಹದ್ದನ್ನು ನೋಡ್ತೇವೆ. ಅಲ್ಲೇ 3-4 ತಿಂಗಳ ಕಾಲ ಇದ್ದು ನ್ಯಾಯಸುಧೆಯ ಪಾಠವನ್ನು ಹೇಳಿ ನ್ಯಾಯಸುಧಾ ಮಂಗಳ ಮಾಡುತ್ತಾರೆ ಪಂಢರಪುರದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ನಾವು ನೋಡುತ್ತೇವೆ. ಹೀಗೆ ಪಂಢರಪುರ ಯಾತ್ರೆಯನ್ನು ಮಾಡಿ ಮುಂದೆ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಬಂದಿದ್ದಾರೆ. ಸೋಲಾಪುರಕ್ಕೆ ಬಂದು ಅಲ್ಲೇ ಚಾತುರ್ಮಾಸಕ್ಕೆ ಕೂಡುತ್ತಾರೆ. ಚಾತುರ್ಮಾಸ ಸಂಕಲ್ಪ ಮಾಡಿ ಕುಳಿತಿರ್ತಾರೆ. ಒಂದು ದಿನ ಮಠದ ಒಬ್ಬ ಸಿಬ್ಬಂದಿ, ಮಠದಲ್ಲಿ ಕೆಲಸ ಮಾಡತಕ್ಕಂತ ವ್ಯಕ್ತಿ, ಹರಿದಾಸ ಭಟ್ಟ ಅಂತ ಅವ್ರ ಹೆಸರು ಹೇಳಿದ್ದಾರೆ.
ಆ ಕಾವ್ಯದಲ್ಲಿ ಸಂಸ್ಥಾನದ ಒಬ್ಬ ಶಿಷ್ಯ, ಸ್ವಾಮಿ ಈ ಸೋಲಾಪುರದಿಂದ ತುಳಜಾಪುರ ಹತ್ತಿರ ತುಳಜಾ ಭವಾನಿಯ ದರ್ಶನ ಮಾಡಿ ಬರ್ತೇನೆ, ಆಜ್ಞೆ ಕೊಡಬೇಕು ಅಂತ ಕೇಳಿದ. ಸತ್ಯಸಂದ್ರಂದ್ರ ಮಹಾರಾಯ, ನೀನು ಹೋಗ್ಬಿಟ್ರೆ ನಿನ್ನ ಕೆಲಸ ಮಾಡೋರು ಯಾರಿಲ್ಲ, ಮಠದಲ್ಲಿ ಸಿಬ್ಬಂದಿ ಕಮ್ಮಿ ಇದ್ದಾರೆ, ನಾವು ಈ ಚಾತುರ್ಮಾಸ್ಯ ಮುಗಿಸಿ ನಾವು ಕೂಡ ಮುಂದೆ ತುಳಜಾಪುರಕ್ಕೆ ಹೋಗೋರಿದ್ದೇವೆ, ಅವಾಗ ತುಳಜಾ ಭವಾನಿಯ ದರ್ಶನ ಮಾಡಿದ್ರಾಯಿತು, ಈಗ ಹೋಗಬೇಡ, ನೀ ಹೋಗ್ಬಿಟ್ರೆ ಯಾರು ನಿನ್ನ ಕೆಲಸ ಮಾಡ್ತಾರೆ, ಬೇಡ ಅಂತ ಸ್ವಾಮಿಗಳಂದ್ರಂತ. ಇಲ್ಲ ಸ್ವಾಮಿ ನಾನು ಹೋಗಲೇಬೇಕು ಅಂತ ಶಿಷ್ಯ ಹಠ ಮಾಡಿದ. ಬಹಳ ಹಠ ಮಾಡಿದ್ದಕ್ಕೆ ಆಗಲಿ ಅಂದ್ರು ಸ್ವಾಮಿಗಳು. ಸರಿ ಅಂತ ಹೇಳಿ ಸ್ವಲ್ಪ ದೂರ ಹೋಗಿದ್ದಾನೆ. ಸೋಲಾಪುರ ದಾಟಿ ಇನ್ನೇನು ಆ ತುಳಜಾಪುರದ ಮಾರ್ಗ ಮಧ್ಯದಲ್ಲಿದ್ದಾನೆ. ಒಮ್ಮೆಲೆ ಅವನ ಕಣ್ಣುಗಳೇ ಕಾಣಿಸ್ತಾ ಇಲ್ಲ, ಕಣ್ಣುಗಳೇ ಕಾಣಿಸ್ತಾ ಇಲ್ಲ. ತಿಕ್ಕಿ ತಿಕ್ಕಿ ನೋಡಿಕೊಳ್ತಾನೆ ಪ್ರಯತ್ನ ಮಾಡಿ, ಮತ್ತೆ ಮತ್ತೆ ಕಣ್ಣು ಕಾಣಿಸ್ತಾನೆ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಕಣ್ಣಿನ ದೃಷ್ಟಿ ಪೂರ್ಣ ನಿಂತು ಹೋಗಿದೆ. ತಲೆ ಕೆಟ್ಟೋಯ್ತು ಅವನಿಗೆ, ಗಾಬರಿ ಆಯಿತು, ಏನು ಮಾಡಬೇಕು? ಕಷ್ಟಪಟ್ಟು ಓಡೋಡಿ ಬಂದಿದ್ದಾನೆ ಮನೆಗೆ. ಮತ್ತೆ ವಾಪಸ್ ಬಂದ ಸೋಲಾಪುರಕ್ಕೇನೆ ಪಾಪ. ಒಂದು ಕಡೆ ಮಲಗಿಕೊಂಡ್ರೆ ಆ ಹರಿದಾಸ ಭಟ್ಟನಿಗೆ ಸ್ವಪ್ನವಾಯಿತು. ಸ್ವಪ್ನದಲ್ಲಿ ಆ ಕನಸಿನಲ್ಲಿ ಸಾಕ್ಷಾತ್ ತುಳಜಾ ಭವಾನಿಯೇ ಬಂದು ಆಶೀರ್ವಾದ ಮಾಡ್ತಾ ಹೇಳ್ತಾಳೆ, ಹೇ ಬ್ರಾಹ್ಮಣ, ಪರಮಾತ್ಮನ ಸಾಕ್ಷಾತ್ ನಿತ್ಯ ನೆಲೆಯಾದ ಮೂಲ ರಾಮಚಂದ್ರ ದೇವರ ಸನ್ನಿಧಾನ ಉತ್ತರಾದಿ ಮಠ, ವೇದವ್ಯಾಸ ದೇವರು ಕೈಮುಟ್ಟಿ ಕೊಟ್ಟ ವ್ಯಾಸಮುಷ್ಟಿ ಭಗವಂತನ ಅನಂತ ಸನ್ನಿಧಾನ ಇರತಕ್ಕಂಥದ್ದು. ಆ ವ್ಯಾಸಮುಷ್ಟಿಗಳ ವೇದವ್ಯಾಸ ದೇವರ, ಮೂಲ ರಾಮಚಂದ್ರ ದೇವರ, ದಿಗ್ವಿಜಯ ರಾಮಚಂದ್ರ ದೇವರ ದರ್ಶನಕ್ಕಾಗಿ ನಾನೇ ಪ್ರತಿನಿತ್ಯ ಸೋಲಾಪುರಕ್ಕೆ ಬಂದಿದ್ದೇನೆ. ತುಳಜಾಪುರದಿಂದ ನೀನ್ಯಾಕೆ ನನ್ನ ದರ್ಶನಕ್ಕೆ ಬರ್ಲಿಕ್ಕೆ ಹೋದೆ? ಎಲ್ಲಿ ರಾಮದೇವರ ಸನ್ನಿಧಾನ ನಾನೇ ಅಲ್ಲಿ ಬಂದಿದ್ದೇನೆ ಓಡೋಡಿ. ಆದ್ದರಿಂದ ನೀನು ರಾಮದೇವರ ಸನ್ನಿಧಾನದಲ್ಲಿ ಸೇವೆ ಮಾಡು, ನಿನಗೆ ನಾನೇ ದರ್ಶನ ಕೊಡ್ತೇನೆ ಅಂತ ತುಳಜಾ ಭವಾನಿ ಆ ಭಕ್ತನಿಗೆ ಹೇಳ್ತಾಳಂತ. ಅಮ್ಮ, ನನ್ನ ಕಣ್ಣು ಬರೋ ಬಗ್ಗೆ ಹೇಗೆ, ನನಗೆ ಮತ್ತೆ ಹೇಗೆ ದೃಷ್ಟಿ ಬರಬೇಕು? ತುಳಜಾ ಭವಾನಿಗೆ ಪ್ರಾರ್ಥನೆ ಮಾಡಿದ್ರು. ತುಳಜಾ ಭವಾನಿಯೇ ಸೂಚನೆ ಮಾಡಿದ್ದಾಳಂತ. ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಪೂಜೆ ಆದ ನಂತರದಲ್ಲಿ ಭಕ್ತರಿಗೆ ಏನು ತೀರ್ಥ ಕೊಡ್ತಾರಲ್ಲ, ಭಕ್ತರಿಗೆಲ್ಲ ತೀರ್ಥ ಕೊಟ್ಟ ಮೇಲೆ ಸ್ವಲ್ಪ ತೀರ್ಥ ನೆಲದ ಮೇಲೆ ಬಿದ್ದಿರುತ್ತದೆ. ಆ ನೆಲ ಒದ್ದೆ ಆಗಿರುತ್ತದಲ್ಲ, ಆ ಒದ್ದೆಯಾದ ನೆಲದ ಮಣ್ಣನ್ನ, ತೀರ್ಥ ಕೊಟ್ಟು ತೀರ್ಥ ಬಿದ್ದ ಒದ್ದೆಯಾದ ನೆಲದ ಮಣ್ಣನ್ನ ಕಣ್ಣಿಗೆ ಲೇಪನೆ ಮಾಡಿಕೋ, ಕಣ್ಣಿಗೆ ಹಚ್ಚಿಕೋ, ಸಾಕು, ನಿನ್ನ ಕಣ್ಣು ಬರ್ತದೆ ಅಂತ ಹೇಳಿ ಕೆಲವು ದಿನಗಳ ಕಾಲ ಆ ಸತ್ಯ ಸಂಧರು ಆ ಸೋಲಾಪುರದಲ್ಲಿ ಚಾತುರ್ಮಾಸದಲ್ಲಿದ್ದಾಗ ತೀರ್ಥ ಕೊಟ್ಟಾಗ ತೀರ್ಥ ಕೆಳಗೆ ಬಿದ್ದು ಏನ್ ನೆಲ ಒದ್ದೆ ಆಗುತ್ತಾ ಆ ನೆಲದ ಮಣ್ಣನ್ನ, ಮೃತ್ತಿಕೆಯನ್ನ ಕಣ್ಣಿಗೆ ಹಚ್ಕೊಂಡ್ರೆ ಸ್ವಲ್ಪೇ ದಿನಗಳಲ್ಲಿ ಆ ಹರಿದಾಸ ಭಟ್ಟನಿಗೆ ಕಣ್ಣು ಬಂತು. ತುಳಜಾ ಭವಾನಿಯ ಅನುಗ್ರಹ, ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರ ಆ ಭಕ್ತಿ, ಆ ತಪಸ್ಸು, ಆ ನಿಷ್ಠೆ ಎಷ್ಟು ಹೇಳಿದ್ರೂ ಕಡಿಮೆ ಕಡಿಮೆ ಕಡಿಮೆ. ಅನಂತರದ ಚಾತುರ್ಮಾಸ್ಯ ಮುಗಿದ ಮೇಲೆ ವಿಶೇಷವಾಗಿ ತುಳಜಾ ಭವಾನಿಯ ದರ್ಶನಕ್ಕಾಗಿ ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಬಂದಿದ್ದಾರೆ ಎಂಬ ವಿಚಾರವನ್ನ ನಾವೆಲ್ಲ ವಿಶೇಷವಾಗಿ ಅಲ್ಲಿ ಕೇಳುತ್ತೇವೆ. ಅನಂತರದಲ್ಲಿ ಪಂಢರಪುರದಿಂದ ಸಂಚಾರ ಕ್ರಮೇಣ ಮಳಖೇಡಕ್ಕೂ ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಬಂದಿದ್ದಾರೆ. ಮಳಖೇಡಲ್ಲಿ ಇದ್ದು ಸಂಪೂರ್ಣ ನ್ಯಾಯಸುದೆಯ ಪಾಠವನ್ನ ಹೇಳಿದ್ದಾರೆ ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾ ಇದ್ದಾರೆ. ಸಮಗ್ರ ನ್ಯಾಯಸುದೆಯ ಪಾಠವನ್ನ ಮಳಖೇಡಲ್ಲಿ ಇದ್ದು ಹೇಳಿದ್ದಾರೆ. ಮಳಖೇಡಲ್ಲಿ ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಇದ್ದಾಗ ಸತ್ಯಸಂಧರ ಸ್ವಪ್ನದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಬಂದು ಒಂದು ಸೂಚನೆ ಮಾಡಿದರಂತೆ. ನಾವು ಪ್ರತಿನಿತ್ಯ ಟೀಕಾರಾಯರ ಶ್ರೀಮದ್ ಜೈತೀರ್ಥರ ಆ ಮೂಲ ಬೃಂದಾವನ ಸನ್ನಿಧಾನ ಜೈತೀರ್ಥರ ದರ್ಶನ ಮಾಡುತ್ತೇವೆ, ಆದ್ದರಿಂದ ಪ್ರತಿನಿತ್ಯ ನಮಗೂ ಕೂಡ ಇಲ್ಲಿ ಹಸ್ತೋದಕ ಆಗಬೇಕು ಅಂತ ಸತ್ಯಬೋಧರು ಸೂಚನೆ ಮಾಡಿದರಂತೆ. ಅದಕ್ಕೆ ಈಗಲೂ ಕೂಡ ಜೈತೀರ್ಥರದ ಬೃಂದಾವನದ ಹಿಂದೆ ಸತ್ಯಬೋಧರಿಗೆ, ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ ಅಲ್ಲಿ ಹಸ್ತೋದಕ ಆಗುತ್ತದೆ. ಸತ್ಯಬೋಧರು ಟೀಕಾರಾಯರ ಮುಖಾಂತರ ಪ್ರತಿನಿತ್ಯ ನ್ಯಾಯಸುದೆಯ ಪಾಠವನ್ನ ಕೇಳ್ತಾ ಅನುಷ್ಠಾನ ಮಾಡ್ತಾ ಮಳಖೇಡದಲ್ಲಿ ಇದ್ದಾರೆ ಅಂತ, ನಮಗೂ ಹಸ್ತೋದಕ ಆಗಬೇಕು ಅಂತ ಸತ್ಯಬೋಧರು ಸೂಚನೆ ಮಾಡಿದ್ರಂತ. ಅದಕ್ಕೆ ಆ ಮಳಖೇಡದಲ್ಲಿದ್ದಾಗ ಸತ್ಯಸಂಧರು ವಿಶೇಷವಾಗಿ ಆ ಸತ್ಯಬೋಧರ ಸನ್ನಿಧಾನವನ್ನು ಚಿಂತನೆ ಮಾಡಿ ಹಸ್ತೋದಕವನ್ನು ನೀಡಿದ್ದಾರೆ. ಈಗಲೂ ಕೂಡ ಸತ್ಯಬೋಧರಿಗೆ, ಸತ್ಯವೀರರಿಗೆ, ಅನೇಕ ಜನ ಮಹನೀಯರಿಗೆ ಆ ಟೀಕಾರಾಯರ ಸನ್ನಿಧಾನದಲ್ಲಿ ಹಸ್ತೋದಕ ಸೇವೆ ನಡೆಯುತ್ತದೆ ಅಂತ ನಾವು ನೋಡುತ್ತೇವೆ. ಅನೇಕ ವಿಚಾರಗಳು ಈ ರೀತಿ. ಹಾಗೆ ಸಂಚಾರ ಮಾಡುತ್ತಾ ಮಳಖೇಡಿಂದ ಹೈದರಾಬಾದು ಸ್ವನ್ನಿ ಗ್ರಾಮಕ್ಕೆ ಬಂದಿದ್ದಾರೆ. ಸ್ವನ್ನಿಯಲ್ಲಿಯೂ ಕೂಡ ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಒಂದು ಚಾತುರ್ಮಾಸ್ಯವನ್ನ ಮಾಡಿದ್ದಾರೆ. ಈಗ ಮಹಾನುಭಾವರು, ಪ್ರಸ್ತುತ ಪೀಠಾಧಿಪತಿಗಳು, ನಮ್ಮೆಲ್ಲರ ಸ್ವರೂಪೋದ್ಧಾರಕರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸುಮಾರು 1.5 ವರ್ಷದಿಂದ ಸ್ವನ್ನಿ ಗ್ರಾಮದಲ್ಲೇನೆ ಅದ್ಭುತವಾಗಿರತಕ್ಕಂಥ ಪಾಠ ಪ್ರವಚನ ಸಾಧನೆಯನ್ನ ಮಾಡುತ್ತಾ
ಅಲ್ಲಿ ವಿಶೇಷವಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಅಲ್ಲೇ ಸಂಸ್ಥಾನದ ಜೊತೆಗೆ ವಾಸ ಮಾಡಿಕೊಂಡಿದ್ದಾರೆ. ಅಂತಹ ಆ ಶ್ರೇಷ್ಠ ಕ್ಷೇತ್ರ ಗೋದಾವರಿ ತೀರ ಸ್ವನ್ನಿಗ್ರಾಮಕ್ಕೆ ಬಂದು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಂದು ಚಾತುರ್ಮಾಸ್ಯವನ್ನ ಮಾಡಿದ್ದಾರೆ. ಅಲ್ಲಿ ಒಂದು ಘಟನೆ ನಡೆಯುತ್ತಿದೆ, ಅದ್ಭುತವಾದ ಒಂದು ಘಟನೆ ನೋಡಿ. ಏನು ಒಂದು ಅದ್ಭುತವಾದ ಘಟನೆ ಅಂತಂದ್ರೆ, ಸ್ವನ್ನಿಯಲ್ಲಿ ಇದ್ದಾಗ ಏನು ಅಂತಂದ್ರೆ, ಒಬ್ಬ ಮಠದ ಸೇವಕರೇ, ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಅವನು ಹೂ ತುಳಸಿಯನ್ನ ತರಬೇಕು ಅಂತ ಹೋಗುತ್ತಾನೆ ಸ್ವನ್ನಿಯಲ್ಲಿ. ಅಲ್ಲಿ ಕಾಡಿಗೆ ಹೋದ. ಹಾಗೇ ಕಾಡಿಗೆ ಹೋಗಿ ಒಂದು ಗುಹೆಯನ್ನ ಪ್ರವೇಶ ಮಾಡಿದ. ದಟ್ಟ ಅರಣ್ಯ, ನಿರ್ಜನವಾದ ಪ್ರದೇಶ. ಅನೇಕ ಋಷಿ ಮುನಿಗಳು ತಪಸ್ಸು ಮಾಡೋದನ್ನು ನೋಡ್ತಾ ಇದ್ದಾನ. ಅವರಿಗೆ ನಮಸ್ಕಾರ ಮಾಡಿ ಬಂದ. ಇದು ಮನುಷ್ಯರು ಬರತಕ್ಕಂತಹ ಪ್ರದೇಶ ಅಲ್ಲ, ಯಾತಕ್ಕೆ ನೀ ಇಲ್ಲಿ ಬಂದಿದ್ದಿ? ದೇವತೆಗಳು ಸಂಚಾರ ಮಾಡುವ ಗುಹೆ ಇದು ಅಂತೆಲ್ಲ ಅವ್ರು ಹೇಳಿ ಕಳಿಸಿ, ಅಂತೂ ಅವರು ಆಶೀರ್ವಾದ ಮಾಡಿ ಕಳಿಸಿಬಿಟ್ಟಿದ್ದ. ಬ್ರಾಹ್ಮಣ ಮಠಕ್ಕೆ ಬಂದು ಸ್ವಾಮಿಗಳ ಮುಂದೆ ಈ ವಿಚಾರ ಹೇಳಿದ. ಆ ಕಾಡಿಗೆ ತುಳಸಿ ತರೋದಕ್ಕೆ ಹೋದಾಗ, ಹೂ ತರೋದಕ್ಕೆ ಹೋದಾಗ, ಸ್ವಾಮಿ ಹೀಗೊಂದು ಗುಹೆಯನ್ನ ಪ್ರವೇಶ ಮಾಡಿಬಿಟ್ಟೆ. ಅನೇಕ ಋಷಿ ಮುನಿಗಳು, ದೇವತೆಗಳು ಸಂಚಾರ ಮಾಡುವ ಕ್ಷೇತ್ರ ಅಂತೆ ಅದು. ಅದ್ಭುತವಾಗಿರತಕ್ಕಂಥ ದಿವ್ಯವಾದ ಹೂ ಪುಷ್ಪಗಳು ಅಲ್ಲಿ ಉಂಟು ಆ ವಾತಾವರಣದಲ್ಲಿ ಅಂತ ಹೇಳಿದ. ಕೆಲವರೆಲ್ಲ ಅಂದ್ರು, ತಗೊಂಬಾ ನೋಡೋಣ, ಆ ಹೂಗಳನ್ನು ತಗೊಂಬಾ ನೋಡೋಣ ಅಂದ್ರು. ಮರುದಿನ ಬೆಳಿಗ್ಗೆ ಮತ್ತೆ ಕಷ್ಟಪಟ್ಟು ಆ ಕಾಡಿಗೆ ಹೋಗಿ ಆ ಗುಹಾ ಪ್ರವೇಶ ಮಾಡಿ, ಆ ಬ್ರಾಹ್ಮಣ ಆ ಋಷಿಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಆ ಋಷಿಗಳ ಆಜ್ಞೆಯನ್ನ ಕೇಳಿ 5 ಕಮಲ ಪುಷ್ಪವನ್ನ ತರ್ತಾನಂತ. ಆ ಬ್ರಾಹ್ಮಣ 5 ಕಮಲ ಪುಷ್ಪವನ್ನ ತಂದಿದ್ದಾನ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾನಂದವಾಗಿ ಅದ್ಭುತವಾಗಿರತಕ್ಕಂಥ ಮನೋಹರವಾದ ಸುಗಂಧಮಯವಾದ ಆ 5 ಕಮಲ ಪುಷ್ಪಗಳನ್ನ, ಒಂದು ಮೂಲ ರಾಮಚಂದ್ರ ದೇವರಿಗೆ, ಒಂದು ದಿಗ್ವಿಜಯ ರಾಮಚಂದ್ರ ದೇವರಿಗೆ, ಒಂದು ವಂಶರಾಮದೇವರಿಗೆ, ಒಂದು ವಿಠ್ಠಲ ದೇವರಿಗೆ, ಒಂದು ವೇದವ್ಯಾಸರ ದಿವ್ಯ ಸನ್ನಿಧಾನ ವ್ಯಾಸಮುಷ್ಟಿಗಳ ವ್ಯಾಸ ಸಂಪುಷ್ಟಕ್ಕೆ ಏರಿಸಿದ್ದಾರಂತ. ಸೀತಾದೇವಿಯರಿಗೆ ಹೂ ಕಡಿಮೆ ಆಯಿತು. 5 ಹೂ ತಂದಿದ್ದ ಅವನು, ಸೀತಾದೇವಿಯರಿಗೆ ಹೂ ಕಡಿಮೆ ಆಯಿತು. ಅದಕ್ಕಾಗಿ ರಾಮದೇವರ ಪಾದದಡಿಯಲ್ಲಿದ್ದ ಹೂ ಕೆಳಗೆ ಬಿದ್ದು ಅದು ಸೀತಾದೇವಿಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ ಸತ್ಯಸಂಧರ ದಿವ್ಯ ಚರಿತ್ರೆಯಲ್ಲಿ. ಆಗ ಸತ್ಯಸಂಧರು ರಾಮದೇವರಿಗೆ ಪ್ರಾರ್ಥನೆ ಮಾಡಿದ್ದುಂಟು. ತಾತ ಶ್ರೀರಾಮಮೂರ್ತಿ ರಮಲ ಕಮಲತೋ ಭರ್ಚ ಮಾತುರ್ನ ಶಿಷ್ಟಂ ಮಾತುಃ ಕಂಜಾಲಯಾಯ ಇತಯದ ಮನಸಿ ಪ್ರಾದದಾ ಕಂಜಮೇಕಂ ತತ್ಕಿಂ ಜಾಯಾದಯಾತಃ ಕಿಮು ಮಯಿ ದಯಯಾ ನೈವ ಜಾನೇಹಮಜ್ಞಃ ಸ್ವಾಮಿನ್ ಶ್ರೀ ಸತ್ಯಬೋಧೌ ರತಿವರ ಹೃದಯಂ ಭೋಜವಾಸಿನ್ ವದತ್ವಂ. ರಾಮದೇವರಿಗೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡುತ್ತಾ ಪ್ರಶ್ನೆ ಮಾಡ್ತಾ ಇದ್ದಾರಂತೆ, ಸ್ವಾಮಿ ಯಾತಕ್ಕಾಗಿ ನಿನಗೇರಿಸಿದ ಹೂವನ್ನ ಮತ್ತೆ ನಮಗೆ ಮರಳಿ ಕೊಟ್ಟೆ? ರಾಮದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಸೀತಾದೇವಿಗೆ ನಿನ್ನ ಪ್ರೀತಿಯ ಮಡದಿಗೆ ಹೂ ಉಳಿದಿಲ್ಲ ಅಂತ ಹೇಳಿ ನನಗೆ ಕೊಟ್ಟಿದ್ದೀಯಾ? ಹೆಂಡತಿಯ ಮೇಲಿನ ಪ್ರೀತಿಯಿಂದ ನನಗೆ ಕೊಟ್ಟಿದ್ದೀಯಾ? ಅಥವಾ ಸೀತಾದೇವಿಗೆ ಹೂವು ಏರಿಸಿಲ್ಲ ಅಂತ ಆ ಲಕ್ಷ್ಮೀದೇವಿ ಸೀತಾದೇವಿಯರು ಸಿಟ್ಟಿಗೆದ್ದು ಏನಾದರೂ ಶ್ರೀಮಠಕ್ಕೆ ಉತ್ತರಾದಿ ಮಠಕ್ಕೆ ಐಶ್ವರ್ಯ ಕಡಿಮೆ ಆದೀತೆ ಎಂಬ ಶಂಕೆಯಿಂದ ಸೀತಾದೇವಿಗೆ ಹೂ ಬೇಕು ಅಂತ ತಕ್ಷಣ ನೀನು ಹೂ ನಿನ್ನ ಪಾದದಡಿಯಿಂದ ಬೀಳಿಸಿದ್ದೀಯಾ, ಕೊಟ್ಟಿದ್ದೀಯಾ? ಅಥವಾ ನನ್ನ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅವರ ಮೇಲಿನ ವಿಶೇಷ ಕಾರುಣ್ಯದಿಂದ, ಸತ್ಯಬೋಧರ ಶಿಷ್ಯ ಅಂತ ನನ್ನ ಮೇಲಿನ ಪ್ರೀತಿಯ ಕಾರುಣ್ಯದಿಂದ ಈ ಹೂವನ್ನ ಕೊಟ್ಟಿದ್ದೀಯ ಸ್ವಾಮಿ? ಈ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ರಾಮದೇವರಿಗೆ ಕೇಳಿದ್ರಂತ. ತಾತ ಶ್ರೀರಾಮಮೂರ್ತಿ ರಮಲ ಕಮಲತೋ ಭರ್ಚ ಮಾತುರ್ನ ಶಿಷ್ಟಂ ಅಂತ ಹೇಳಿದ್ದುಂಟಲ್ಲಿ. ಆ ರೀತಿ ಹೀಗೆ ಆ ಸ್ವನ್ನಿಯಲ್ಲಿದ್ದಾಗ 5 ಪುಷ್ಪಗಳನ್ನ ದೇವರಿಗೆ ಸಮರ್ಪಣೆ ಮಾಡಿ ರಾಮದೇವರ ಮುಖಾಂತರ ಸೀತಾದೇವಿಗೆ ಆ ಹೂವನ್ನ ಸಮರ್ಪಣೆ ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ. ಸತ್ಯಸಂಧರ ಅವರ ಪಾಂಡಿತ್ಯ, ಪಾಠ, ಪ್ರವಚನ ಅದ್ಭುತವಾದದ್ದು. ಒಂದೊಂದು ವಿಚಾರಗಳು ಕೂಡ ಅಲ್ಲಿ ಒಂದು ಮಾತು ಹೇಳ್ತಾರೆ ಕಾವ್ಯದಲ್ಲಿ, ಸತ್ಯಸಂಧರಿಂದ ಆಶ್ರಮ ಪಡೆದಿರತಕ್ಕಂಥ ಅನೇಕ ಯತಿಗಳಿದ್ದರಂತೆ. ಸುಮಾರು 25 ಜನ ಬಿಡಿ ಸನ್ಯಾಸಿಗಳಿದ್ದರಂತೆ
ಸತ್ಯಸಂಧರಿಂದಲೇ ಆಶ್ರಮ ಪಡೆದಿರತಕ್ಕಂತ ಮಹಾನುಭಾವರು ಅಂತ ಕೇಳ್ತೇವೆ. ಅನೇಕ ಜನ ಮಹನೀಯರಿದ್ದರು. ಆಮೇಲೆ ಕಾಶಿಯಲ್ಲಿ ವಿಶೇಷವಾಗಿ ಅನೇಕ ದಿನಗಳ ಕಾಲ ಇದ್ದು ಕಾಶಿಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿದ್ದಾಗ ಕಾಶಿಯಲ್ಲೇನೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಗುರುಗಳ ವೈಭವದ ಮಹಾಸಮಾರಾಧನೆಯನ್ನು ಮಾಡ್ತಾ ಇದ್ದಾರಲ್ಲಿ. ಅನಂತರದಲ್ಲಿ ಆ ಕಾಶಿಯಲ್ಲಿ ಇದ್ದಾಗ ವಿಶೇಷವಾದ ಒಂದು ಸಂದರ್ಭ, ಗಂಗಾ ನದಿಯ ಸ್ನಾನಕ್ಕೆ ಹೋಗಿದ್ದಾರೆ. ನೋಡಿ, ಬಂಗಾರದ ಮರದಲ್ಲಿ ಬಂಗಾರದ ಬಟ್ಟಲಗಳಲ್ಲಿ ಅರಿಶಿನ ಕುಂಕುಮವನ್ನು ತುಂಬಿ ಅನೇಕ ಆಭರಣಗಳ ಸಮೇತ ಸುವರ್ಣದ ಬಂಗಾರದ ಮರದ ಬಾಗಿಣವನ್ನು, ಪಂಚರತ್ನ ಸಹಿತವಾದ ಮರದ ಬಾಗಿಣವನ್ನು ಗಂಗಾದೇವಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಭಕ್ತಿಯಿಂದ ಆ ಕಾಶಿಯ ಗಂಗಾ ತೀರದಲ್ಲಿ ಸ್ನಾನ ಮಾಡಿ ಬಂಗಾರದ ಮರದ ಬಾಗಿಣ ಕೊಡಬೇಕು ಅಂದ್ರೆ ಎಲ್ಲ ಜನ ನೋಡುವಂತೆ ಸಾಕ್ಷಾತ್ ಗಂಗಾದೇವಿಯೇ ಮೂರ್ತಿಮಂತಳಾಗಿ ಬಂದು ಸತ್ಯಸಂಧರ ಕೈಯಿಂದ ಆ ಮರದ ಬಾಗಿಣವನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲ ಜನ ನೋಡ್ತಾ ಇದ್ದ ಹಾಗೇನೆ ಗಂಗಾದೇವಿಯರು ಮತ್ತೆ ಆ ಸತ್ಯಸಂಧರಿಗೆ ಆಶೀರ್ವಾದ ಮಾಡಿ ಅದೃಶ್ಯಳಾಗಿದ್ದಾಳೆ. ಎಲ್ಲರೂ ನೋಡ್ತಾ ಇದ್ದ ಹಾಗೇನೆ ಅದೃಶ್ಯಳಾಗಿದ್ದಾಳೆ ಎಂಬ ಮಾತನ್ನ ತಿಳಿಸ್ತಾರೆ. ಆ ಒಂದು ಕಾಶಿಯಲ್ಲಿ ಆಗಿರತಕ್ಕಂತ ಘಟನೆ. ಹೀಗೆ ಅನೇಕ ವಿಚಾರಗಳು. ಸಂಚಾರ ಕ್ರಮೇಣ ಗಯಾ ಕ್ಷೇತ್ರಕ್ಕೆ ಬಂದಾಗ, ಗಯಾದಲ್ಲಿದ್ದು ಅನೇಕ ದಿನಗಳ ಕಾಲ ಪಾಠ ಪ್ರವಚನ ಮಾಡುವಾಗ, ಗಯಾದಲ್ಲಿದ್ದಾಗ ಸ್ವಲ್ಪೇ ದಿನದಲ್ಲೇನೆ ಸಾವಿರಾರು ಜನ ಭಕ್ತರು ಸತ್ಯಸಂಧರ ಶಿಷ್ಯರಾಗಿ, ವಿಶೇಷವಾಗಿ ಅವರ ವೈಭವ, ಅವರ ಆ ಶಿಷ್ಯ ಸಂಪತ್ತನ್ನು ನೋಡಿ ಒಂದು ಬಾರಿ ಅಲ್ಲಿ ಪೂಜೆ ಮಾಡುವ ಗಯಾವಾಡ್ರಿಗೆ ಸ್ವಲ್ಪ ಗರ್ವ ಬಂದು, ಈ ಸತ್ಯಸಂಧರನ್ನ ನಾವು ದರ್ಶನಕ್ಕೆ ಬಿಡದೆ ಹೋದರೆ, ಸತ್ಯಸಂಧರ ಶಿಷ್ಯರಿಗೂ ದರ್ಶನಕ್ಕೆ ಬಿಡೋದು ಬೇಡ, ಹೆಚ್ಚಿನ ಇಷ್ಟು ಹಣ ಕೊಟ್ರೇನೆ ದರ್ಶನಕ್ಕೆ ಬಿಡುತ್ತೇವೆ ಅಂತ ಮಾಡಿದ್ದ. ಸತ್ಯಸಂಧರು ಎಂದಿನಂತೆ ಆ ಗಯಾ ಕ್ಷೇತ್ರದ ಫಲ್ಗು ನದಿಯಲ್ಲಿ ಸ್ನಾನ ಮಾಡಿ ವಿಷ್ಣುಪಾದ ಮಂದಿರಕ್ಕೆ ಬಂದಿದ್ದಾರೆ. ಗಯಾವಾಡ್ರು ಆ ವಿಷ್ಣುಪಾದ ಮಂದಿರದ ಬಾಗಿಲು ಹಾಕಿ ದೊಡ್ಡ ಬೀಗವನ್ನ ಜಡಿದು ಮಧ್ಯೆ ನಿಂತಿದ್ದಾರಂತ. ನಾವು ನಿಮಗೆ ವಿಷ್ಣುಪಾದದ ದರ್ಶನಕ್ಕೆ ಬಿಡೋದಿಲ್ಲ, ಇಷ್ಟು ಹಣ ಕೊಟ್ರೆ ಬಿಡುತ್ತೇವೆ, ಪ್ರತಿಯೊಬ್ಬ ನಿಮ್ಮ ಶಿಷ್ಯರು ಇಷ್ಟಿಷ್ಟು ಹಣ ಕೊಟ್ರೆ ನಾವು ದರ್ಶನಕ್ಕೆ ಬಿಡುತ್ತೇವೆ, ಪೂಜೆಗೆ ಅವಕಾಶ, ಪಿಂಡ ಪ್ರದಾನಕ್ಕೆ ಅವಕಾಶ. ಸತ್ಯಸಂಧರು ಹೇಳಿದ್ರು, ಹಾಗೆ ಮಾಡಬೇಡಿ, ನಿಮಗೆಲ್ಲ ನಮ್ಮ ಹಿಂದಿನ ಗುರುಗಳು, ನಮ್ಮ ಪ್ರಾಚೀನರು, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಮಾಡಿ ಒಣಗಿದ ವಟವೃಕ್ಷವನ್ನು ಮತ್ತೆ ಚಿಗುರಿಸಿಕೊಟ್ಟು ನಿಮ್ಮ ಇಡೀ ಜೀವನೋಪಾಯವನ್ನು ಮಾಡಿ ಪೂರ್ಣಾನುಗ್ರಹ ಮಾಡಿದ್ದಾರೆ. ನಿಮಗೆಲ್ಲ ವೈಷ್ಣವ ದೀಕ್ಷೆಯನ್ನ ಕೊಟ್ಟು ಆ ವಿದ್ಯಾಧೀಶರ ಶಿಷ್ಯರಾಗಿ, ಉತ್ತರಾದಿ ಮಠದ ಶಿಷ್ಯರಾಗಿ ನಿಮ್ಮ ಹಿರಿಯರೆಲ್ಲ ಇಷ್ಟು ದಿನಗಳ ಕಾಲ ನಡೆದುಕೊಂಡು ಬಂದದ್ದು, ಹಾಗೆ ಮಾಡಬೇಡಿ ಅಂತ ಹೇಳಿ ಅವರು ಬುದ್ಧಿವಾದ ಹೇಳಿದ್ರು. ಅದೆಲ್ಲ ಇಲ್ಲ, ಇಷ್ಟು ಹಣ ಕೊಟ್ರೇನೆ ಒಳಗೆ ಬಿಡುತ್ತೇವೆ. ಗಯಾವಾಡ್ರೆಲ್ಲ ಗಯಾಪಾಲರು ಹೇಳಿದ್ರಂತ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಭಕ್ತಿಯಿಂದ ಆ ವಿಷ್ಣುಪಾದ ಮಂದಿರದ ಬಾಗಿಲದ ಮುಂದೆ ಆ ವಿಷ್ಣುವಿನನ್ನ ಸ್ಮರಣೆ ಮಾಡತಾ ನಿಂತರೆ ವಿಷ್ಣು ಸ್ತುತಿಯನ್ನ ಮಾಡಿದ್ದಾರಂತ. ವಿಶೇಷವಾಗಿ ಮುರಾರಾತೆ ವಿಷ್ಣು, ಬಹಳ ಸುಂದರವಾಗಿರತಕ್ಕಂಥ ದಿವ್ಯವಾದ ಸ್ತೋತ್ರ, ಆ ವಿಷ್ಣು ಸ್ತುತಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ. ಆ ವಿಷ್ಣು ಸ್ತುತಿಯನ್ನ ಕೇಳಿ ವಿಷ್ಣು ಮಂದಿರದ ವಿಷ್ಣು ಪಾದದ ದಿವ್ಯ ಸನ್ನಿಧಾನ ಏನಿದೆ, ಆ ದ್ವಾರಕ್ಕೆ ಹಾಕಿದ ಬೀಗ ತಕ್ಷಣಕ್ಕೆ ಕಳಚಿ ಬಿದ್ದಿದೆ ಅಂತ, ಬೀಗ ಮುರಿದು ಬಿದ್ದಿದೆ ಅಂತ. ಇದನ್ನು ನೋಡಿ ಆ ಗಯಾ ಪಾಲಕರಿಗೆ, ಗಯಾ ವಾಡ್ರಿಗೆ ಆಶ್ಚರ್ಯ ಆಗಿ ತಕ್ಷಣ ಸತ್ಯಸಂಧರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ಅಪರಾಧ ಕ್ಷಮಾ ಮಾಡಬೇಕು ಸ್ವಾಮಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೇಳಿ, ಅಲ್ಲಿ ವಿಶೇಷವಾಗಿ ಅವರಿಗೆ ಪ್ರಾರ್ಥನೆ ಮಾಡಿ ಕೇಳಿದ್ದಕ್ಕೆ ಸತ್ಯಸಂಧರು ಮತ್ತೆ ಅನುಗ್ರಹ ಮಾಡಿದ್ದಾರೆ. ಗಯಾ ಕ್ಷೇತ್ರದಲ್ಲಿ ಉತ್ತರಾದಿ ಮಠಕ್ಕೆ ವಿಶಿಷ್ಟವಾದ ವೈಭವ, ಆದರ ಗೌರವ ಈಗಲೂ ಉಂಟು. ವಿಷ್ಣುಪಾದದ ಪಕ್ಕದಲ್ಲಿಯೇ ಮೂಲರಾಮಚಂದ್ರ ದೇವರ ಮಂಟಪವನ್ನು ಹಾಕಿ ಪೂಜೆ ಮಾಡಿ, ಪ್ರತಿಯೊಬ್ಬ ಗಯಾಪಾಲಕರು ಕೂಡ ಒದ್ದೆ ಉಟ್ಟು ಪ್ರತಿಯೊಬ್ಬರ ಮನೆಗೆ ಸ್ವಾಮಿಗಳು ಪೂಜೆಗೆ ಹೋಗಬೇಕಾದ್ರೆ, ಪಾದ ಪೂಜೆಗೆ ಹೋಗಬೇಕಾದ್ರೆ ಈಗಲೂ ಕೂಡ ಮೇಣೆಯಲ್ಲೇ ಕರೆದುಕೊಂಡು ಹೋಗುತ್ತಾರೆ. ಗಯಾ ಕ್ಷೇತ್ರಕ್ಕೆ ಉತ್ತರಾದಿ ಮಠಾಧೀಶರು ಹೋದರು ಅಂದ್ರೆ ನೆಲದ ಮೇಲೆ ಕಾಲಿಡೋ ಹಾಗೆ ಇಲ್ಲ, ಮೇಣೆಯಲ್ಲೇನೆ ಆ ಗಯಾ ವಾಡ್ರೇನೆ ಕರ್ಕೊಂಡು ಹೋಗುತ್ತಾರೆ. ಈಗಲೂ ಕೂಡ ವಿಶಿಷ್ಟವಾದ ಒಂದು ವೈಭವ, ಆದರ ಗೌರವ
ನಾವು ಆ ಗಯಾ ಕ್ಷೇತ್ರದಲ್ಲಿ ನೋಡ್ತೇವೆ. ವಿಶೇಷವಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವಿಶಿಷ್ಟವಾಗಿ ಗಯಾವಾಡ್ರಿಗೆ ಮಾಡಿರತಕ್ಕಂಥ ಅನುಗ್ರಹ, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ವಿಷ್ಣುವಿನ ಮೇಲೆ ಅವರಿಗಿದ್ದ ಭಕ್ತಿ, ಅವರು ಇನ್ನೊಮ್ಮೆ ಅವರ ತಪಸ್ಸನ್ನು ತೋರಿಸಿ ಆ ಗಯಾವಾಡ್ರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿರತಕ್ಕಂಥ ಘಟನೆ, ಇದೆಲ್ಲವನ್ನು ನಾವು ನೋಡುತ್ತೇವೆ. ಅನಂತರ ಈ ರೀತಿ ಆ ಕಾಶಿ, ಗಯಾ, ಪ್ರಯಾಗ ಎಲ್ಲ ತ್ರಿಸ್ಥಳಿ ಯಾತ್ರೆಯನ್ನು ಮುಗಿಸಿಕೊಂಡು ಬರುತ್ತಾರೆ. ತಿರುಪತಿ ಯಾತ್ರೆಗೆ ಬಂದಿದ್ದಾರೆ. ವಿಶೇಷವಾಗಿ ಅಲ್ಲಿ ಆ ತಿರುಪತಿ ಯಾತ್ರೆಗೆ ಬಂದಾಗ ವಿಶೇಷವಾಗಿ ಅಲ್ಲಿ ತಿರುಪತಿಯ ಶ್ರೀನಿವಾಸ ದೇವರ ದರ್ಶನ ಮಾಡಿ, ಶ್ರೀನಿವಾಸ ದೇವರ ರಥೋತ್ಸವ ಆರಂಭ ಆಗಿದೆ ಅಂತ ಸತ್ಯಸಂಧರನ್ನ ಕರೀಬೇಕು ಅಂತ ಹೇಳಿದರು ದರ್ಶನಕ್ಕೆ. ಅಲ್ಲಿಯ ಜಿಯರು ಬೇಡ ಅಂತ ಹೇಳಿದ್ರಂತ. ಬೇಡ ಅಂತ ಹೇಳಿದ್ರೆ ಮುಂದೆ ಉತ್ತರಾದಿ ಮಠದ ಮುಂದೆ ಬಂದು ನಿಂತ ರಥ 2 ಗಂಟೆ ಮೇಲಾದ್ರೂ ಆ ರಥ ಮುಂದೆ ಹೋಗಿಲ್ಲ ಅಂತ ಸತ್ಯಸಂಧರನ್ನ ಕರೆದು ದರ್ಶನ ಮಾಡಿಸದೇ ಇದ್ದದ್ದಕ್ಕೆ. ಆಮೇಲೆ ತಕ್ಷಣ ಜ್ಞಾನೋದಯವಾಗಿ ಸೂಚನೆಯಾಗಿ ಭಗವಂತನ ಪ್ರೇರಣೆಯಂತೆ ಜಿಯರು ಅಲ್ಲಿಯ ಎಲ್ಲ ಅಧಿಕಾರಿಗಳು ಮಹಾಂತರು ಸತ್ಯಸಂಧರಿಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸತ್ಯಸಂಧರನ್ನ ಕರೆದುಕೊಂಡು ಬಂದಾಗ ಆ ರಾಮದೇವರ ಅರ್ಚನೆ ಮಾಡಿ ಶ್ರೀನಿವಾಸ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಥೋತ್ಸವದ ಆ ರಥದ ಹಗ್ಗವನ್ನ ಸತ್ಯಸಂಧರು ಹಿಡಿದು ಎಳೆದರೆ ಅನಾಯಾಸೇನ ರಥ ಮುಂದೆ ಹೊರಟಿದೆ. ಶ್ರೀನಿವಾಸ ದೇವರ ರಥ. ಮಹಾನುಭಾವರಾದ ತಪಸ್ವಿಗಳಾದ ಸತ್ಯ ಜ್ಞಾನ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೂ ಕೂಡ ಈ ರೀತಿ ಶ್ರೀನಿವಾಸ ದೇವರು ಸತ್ಯ ಜ್ಞಾನರಿಗೆ ಅನುಗ್ರಹ ಮಾಡಿದ ವಿಚಾರವನ್ನ, ಈ ರಥದ ಕಥೆಯನ್ನ ನಾವು ಸತ್ಯ ಜ್ಞಾನರ ಚರಿತ್ರೆಯಲ್ಲಿಯೂ ಕೂಡ ನಾವು ಕೇಳುತ್ತೇವೆ. ಆ ರೀತಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾಗಿ ಆ ತಿರುಪತಿಯ ತಿಮ್ಮಪ್ಪ ಅನುಗ್ರಹ ಮಾಡಿರತಕ್ಕಂಥ ವಿಚಾರವನ್ನು ನಾವು ನೋಡುತ್ತೇವೆ. ಹೀಗೆ ಅನೇಕ ಘಟನೆಗಳು ಒಂದಲ್ಲ ಎರಡಲ್ಲ. ತಂಜಾವೂರಿನಲ್ಲಿ ಇದ್ದು ಅಲ್ಲಿ ಚಾತುರ್ಮಾಸ್ಯವನ್ನು ಮಾಡಿ ಆ ತಂಜಾವೂರಿನ ರಾಜರು ವಿಶೇಷವಾಗಿ ಆನೆಯ ಮೇಲೆ ಅಂಬಾರಿ ಹಾಕಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಮೆರವಣಿಗೆಯನ್ನ ಮಾಡಿದ್ದಾರೆ. ತಂಜಾವೂರಿನ ವೈಭವ ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಈ 10 ವರ್ಷಗಳಲ್ಲೇನೆ ವಿಶಿಷ್ಟವಾಗಿರತಕ್ಕಂಥ ದೇಶ ದಿಗ್ವಿಜಯ ಮಾಡಿ ವಾದಿಗಳ ನಿಗ್ರಹ ಮಾಡುತ್ತಾ ಮದ್ದು ಮತವನ್ನು ಸ್ಥಾಪನೆ ಮಾಡುತ್ತಾ ಅನೇಕ ದಿವ್ಯವಾಗಿರತಕ್ಕಂಥ ತಮ್ಮ ಮಹಿಮೆಯಿಂದ ತಮ್ಮ ಮಂತ್ರಾಕ್ಷತೆ ರಾಮದೇವರ ದರ್ಶನ ಮಾಡಿಸಿ ಮಂತ್ರಾಕ್ಷತೆ ಪ್ರಭಾವ ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಆ ಭಕ್ತರನ್ನು ಉದ್ಧಾರ ಮಾಡತಕ್ಕಂಥ ಮಹಾಸ್ವಾಮಿಗಳು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಹಿಷಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸತ್ಯಸಂಧರು ಮಹಿಷಿಗೆ ಬರೋಕ್ಕಿಂತ ಮುಂಚೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಹಿಷಿಯಲ್ಲಿ ಒಂದು ವಿಶಿಷ್ಟವಾದ ಅಗ್ರಹಾರವನ್ನೇ ನಿರ್ಮಾಣ ಮಾಡಿ 100 ಜನ ಬ್ರಾಹ್ಮಣರು ವಾಸ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಂತೆ. 100 ಜನ ಬ್ರಾಹ್ಮಣರಿಗೆ ಮನೆಯನ್ನ ಕಟ್ಟಿಸಿಕೊಟ್ಟು ಸತ್ಯನಾಥ ಅಗ್ರಹಾರ ಅಂತೆ ಪ್ರಸಿದ್ಧಿ. ಆಗಿನ ಕಾಲಕ್ಕೆ ಅನೇಕ ಜನ ಬ್ರಾಹ್ಮಣರಿದ್ರಂತೆ. ಅಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಮಹಿಷಿಗೆ ಬಂದಿದ್ದಾರೆ ಅಂತ ನಾವು ಕಥೆ ಕೇಳುತ್ತೇವೆ. ಮಹಿಷಿಯಲ್ಲಿ ಒಂದು ಬಾರಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇದ್ದು ಸುಧಾ ಪಾಠ ಹೇಳ್ತಾ ಇದ್ರಂತ. ಅಲ್ಲಿ ರಾಮಾಚಾರ್ಯರು ಅಂತ ಒಬ್ಬ ಉತ್ತಮ ವಿದ್ವಾಂಸರು ಅವರು ಬಂದು ನಮಸ್ಕಾರ ಮಾಡಿ, ಸ್ವಾಮಿ, ಈ ಸುಧೆಯ ವ್ಯಾಖ್ಯಾನ ಪರಿಮಳದ ಕೆಲವು ವಾಕ್ಯಗಳು ನನಗೆ ಅರ್ಥ ಆಗ್ತಾ ಇಲ್ಲ, ರಾಯರು ಬರೆದಿರತಕ್ಕಂಥ ಪರಿಮಳದ ಕೆಲವು ವಾಕ್ಯಗಳು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರಂತ. ನಿಮಗೆ ಯಾಕೆ ಕೇಳಲಿಕ್ಕೆ ಬಂದೆ ನಾನು ಅಂತಂದ್ರೆ, ನನಗೆ ರಾಯರು ಸ್ವಪ್ನದಲ್ಲಿ ಬಂದು ಆ ಪರಿಮಳದ ವಾಕ್ಯ ಅರ್ಥ ಆಗಬೇಕಾದ್ರೆ ಮಹಿಷಿಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅವರಿಗೆ ಹೋಗಿ ಕೇಳೋ, ಅವರು ಸುಲಲಿತವಾಗಿ ಆ ಪರಿಮಳದ ವಾಕ್ಯ ಅರ್ಥ ಹೇಳ್ತಾರೆ ಅಂತ ರಾಯರೇ ಸೂಚನೆ ಮಾಡಿದ್ದಾರೆ ಅಂತಂದ್ರಂತ. ಆ ರೀತಿ ರಾಘವೇಂದ್ರ ಸ್ವಾಮಿಗಳೇ ಸೂಚನೆ ಮಾಡಿ ನಮ್ಮನ್ನ, ಅಂದ್ರೆ ನನ್ನನ್ನು ನಿಮ್ಮ ಹತ್ರ ಕಳಿಸಿದ್ದಾರೆ ಸ್ವಾಮಿ, ಅದರ ಅರ್ಥ ಹೇಳಬೇಕು ಅಂದಾಗ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಆ ಪರಿಮಳದ ವಾಕ್ಯದ ಅರ್ಥವನ್ನ ಆ ರಾಮಾಚಾರ್ಯರಿಗೆ ತಿಳಿಸಿಕೊಟ್ರು ಅಂತ ಕೇಳುತ್ತೇವೆ. ರಾಘವೇಂದ್ರ ಸ್ವಾಮಿಗಳ ಒಂದು ಮುಂದಿನ ಅವತಾರವೇ ಸತ್ಯಸಂಧರು ಅಂತ ಒಂದು ವಿಶೇಷವಾದ ಒಂದು ಪ್ರಸಿದ್ಧಿ, ಒಂದು ಪ್ರತೀತಿನೂ ಉಂಟು ಅಂತ ಚರಿತ್ರೆಯಲ್ಲಿ ಹೇಳುವ ಒಂದು ಪದ್ಧತಿ ಉಂಟು ವಿಶೇಷವಾಗಿ. ಅನಂತರ ಕೃಷ್ಣನ ದರ್ಶನ ಮಾಡಬೇಕು ಅಂತ ಉಡುಪಿಗೆ ಬಂದಿದ್ದಾರೆ. ಉಡುಪಿಯಲ್ಲಿ ಅನೇಕ ದಿನಗಳ ಕಾಲ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿದ್ದು 800 ಬಂಗಾರದ ನಾಣ್ಯಗಳನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿ, 800 ಬಂಗಾರದ ನಾಣ್ಯ ಅಂತ ಹೇಳ್ತಾರೆ ಕಾವ್ಯದಲ್ಲಿ ಹೇಳುವಾಗ. 100 ಬಂಗಾರದ ನಾಣ್ಯವನ್ನು 8 ಮಠಕ್ಕೆ ಅಷ್ಟಮಠಾಧೀಶರಿಗೆ
ವಿಶೇಷವಾದ ಗೌರವದ ಕಾಣಿಕೆಯಾಗಿ ಅಷ್ಟಮಠಾಧೀಶರಿಗೆ ಸತ್ಯಸಂಧರು ನೀಡಿದ್ದಾರೆ. ಆ ಸಂದರ್ಭದಲ್ಲಿ 100 ಬಂಗಾರದ ನಾಣ್ಯ, ಒಟ್ಟು 8 ಮಠಕ್ಕೂ 800 ಬಂಗಾರದ ನಾಣ್ಯವನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿ, ಕೃಷ್ಣನ ವಿಶಿಷ್ಟವಾದ ಪೂಜೆಯನ್ನ ಮಾಡಿ, ಕೃಷ್ಣನಿಗೆ ಕೋಟಿ ತುಳಸಿ ಅರ್ಚನೆಯನ್ನು ಮಾಡಿರತಕ್ಕಂಥ ಮಹಾನುಭಾವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಉಡುಪಿಯಲ್ಲಿದ್ದಾಗ ಆಗ ಸೂಚನೆ ಆಯಿತಂತೆ. ಗುರುಗಳು ಹೇಳಿದ 10 ವರ್ಷ ಮುಗಿಯಿತು, ಇನ್ನು 1-2 ದಿನಗಳು ಮಾತ್ರ ನಾವು ಭೌತಿಕವಾದ ಈ ಶರೀರದಿಂದ ಭೂಮಿ ಮೇಲೆ ಇರುತ್ತೇವೆ. ನಾವು ಅವತಾರ ಮಾಡುವ ಅಂದ್ರೆ ಅವತಾರ ಸಮಾಪ್ತಿ ಮಾಡುವ ಆ ಕಾಲ ಸಮೀಪಿಸಿದೆ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಚಾರ ಮಾಡಿ, ಉಡುಪಿಯಿಂದ ಮುಂದೆ ಹತ್ತಿರ ಇರತಕ್ಕಂತಹ ಆ ಸತ್ಯನಾಥ ಅಗ್ರಹಾರ ಸತ್ಯನಾಥ ತೀರ್ಥರ ವಿಶಿಷ್ಟವಾದ ಆ ಸನ್ನಿಧಾನ ಸತ್ಯನಾಥಪುರ, ಆ ಮಹಿಷಿ ಕ್ಷೇತ್ರಕ್ಕೆ ನಾವು ಹೋಗಬೇಕು ಬೃಂದಾವನ ಪ್ರವೇಶ ಮಾಡಿ ಅಂತ ಹೇಳಿದ್ದಾರಂತೆ. ಅನಂತರ ತಮ್ಮ ಪೂರ್ವಾಶ್ರಮದ ತಮ್ಮಂದಿರು, ಶ್ರೇಷ್ಠ ವಿದ್ವಾಂಸರು, ಒಳ್ಳೆ ವೈರಾಗಿಗಳಾಗಿರತಕ್ಕಂತಹ ಹಾವೇರಿ ಕೃಷ್ಣಾಚಾರ್ಯರಿಗೆ ಆಶ್ರಮವನ್ನ ಕೊಟ್ಟು ಅವರಿಗೆ ಸತ್ಯವರರು ಅಂತ ನಾಮಕರಣ ಮಾಡಿ, ಉತ್ತರಾದಿ ಮಠದ ಪೀಠದಲ್ಲಿ ಅವರಿಗೆ ಅಭಿಷೇಕವನ್ನ ಮಾಡಿ ನಾವು ಮಹಿಷಿಗೆ ಹೋಗಬೇಕು ಅಂತ ಹೇಳಿದ್ರಂತೆ. ನೀವು ಮೊದಲೇ ಮಹಿಷಿಗೆ ಹೋಗಬೇಕು ಅಂತ ಸತ್ಯವರರನ್ನ ಕೊಟ್ಟ ಕಳಿಸಿ ಸೀತಾ ನದಿ ಅಂತ ದಾಟಬೇಕಂತ. ಆಗಿನ ಕಾಲಕ್ಕಲ್ಲಿ ಸೀತಾ ನದಿ ಅವ್ರು ಹೇಳಿದ್ರಂತ. ನೀವು ಶಿಷ್ಯರಿಗೆಲ್ಲ ಹೇಳ್ತಾ ಇದ್ದಾರಂತ, ದಾರಿ ಮಧ್ಯದಲ್ಲೇನೆ ನಾವು ಪರಂಧಾಮ ಪ್ರಯಾಣ ಮಾಡಬಹುದು, ಅವತಾರ ಸಮಾಪ್ತಿ ಮಾಡಬಹುದು. ನಿಮ್ಮ ಕೈಯಲ್ಲಿ ಒಂದು ಬೆತ್ತವನ್ನ ಕೊಡ್ತೇವೆ, ನಾವು ಬೆತ್ತದ ದಂಡವನ್ನ ಕೊಡ್ತೇವೆ. ಆ ಬೆತ್ತದ ದಂಡವನ್ನು ಹಿಡ್ಕೊಂಡು ನಡೆದ್ರೆ ನಿಮಗೆ ಎಷ್ಟು ನಡೆದ್ರೂ ಶ್ರಮ ಆಗೋದಿಲ್ಲ. ಮತ್ತು ನಿಮ್ಮ ಮೇಲೆ, ನಿಮ್ಮ ತಲೆಯ ಮೇಲೆ ಯಾವಾಗಲೂ ಮೋಡಗಳು ಇರುವಂತೆ ನಾವು ಅನುಗ್ರಹ ಮಾಡುತ್ತೇವೆ, ಬಿಸಿಲಿನ ತಾಪವೂ ಆಗೋದಿಲ್ಲ. ಮತ್ತು ನಮ್ಮ ದೇಹ ಅಂದ್ರೆ ಆ ಪ್ರಾಣೋತ್ಕ್ರಮಣವಾಗುವಾಗ ನಾವು ಭಗವಂತನ ಸನ್ನಿಧಾನಕ್ಕೆ ಅಂದ್ರೆ ಪರಂಧಾಮ ಪ್ರಯಾಣ ಮಾಡುವಾಗ ನಮ್ಮ ದೇಹ ಪುಟಿಬಹುದು, ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅಂತ ಹೇಳಿದ್ರಂತೆ. ಕಲ್ಲಾಪುರ ವೆಂಕಟಾಚಾರ್ಯರು ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ದೇಹವನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರಂತೆ. ಸತ್ಯಸಂಧರು ಹೇಗೆ ಹೇಳಿದ್ದಾರೆ ಹಾಗೇ ಆಗಿದೆ ಅಂತ ನೋಡಿ. ಆ ಬೆತ್ತದ ಕಟ್ಟಿಗೆಯನ್ನು ಹಿಡ್ಕೊಂಡು ಹೊರಟ್ರೆ ಸತ್ಯಸಂಧರನ್ನ ಕರ್ಕೊಂಡು ಮೇಣೆಯಲ್ಲಿ ಹೊರಟಿದ್ದಾರೆ. ಸತ್ಯಸಂಧರು ಮಲಗಿದ್ದಾರೆ, ಭಗವಂತನ ಧ್ಯಾನ ಮಾಡ್ತಾ ಆ ದೇಹ ಪುಟೀತಾ ಇದೆ. ಆ ಕಲ್ಲಾಪುರ ವೆಂಕಟಾಚಾರ್ಯರು ದೇಹವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಆ ಶಿಷ್ಯರ ತಲೆ ಮೇಲೆ ಮೋಡಗಳಿದೆ, ಮಳೆ ಬಂದಿಲ್ಲ, ಬಿಸಿಲು ತಾಕಿಲ್ಲ, ಕೈಯಲ್ಲಿ ಸತ್ಯಸಂಧರು ಕೊಟ್ಟ ಬೆತ್ತದ ಕಟ್ಟಿಗೆ ಇದ್ದಿದ್ದರಿಂದ ಶ್ರಮವೂ ಆಗಿಲ್ಲ. ಏನು ಸತ್ಯಸಂಧರ ಮಹಿಮೆ, ತಪಸ್ಸಾಮರ್ಥ್ಯ, ಎಂತಹ ಜ್ಞಾನಿಗಳು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಆಶ್ಚರ್ಯವಾಗುತ್ತದೆ ಒಂದೊಂದು ವಿಚಾರವನ್ನು ಕೇಳಿದರೆ. ಮಹಿಷಿಗೆ ಬಂದು ಅನಂತರದಲ್ಲಿ ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ದೇಹತ್ಯಾಗ ಆಗಿದೆ. ಅಲ್ಲಿ ಮಧ್ಯದಲ್ಲಿ ಮಹಿಷಿಗೆ ಬಂದು ಸತ್ಯವರ ತೀರ್ಥ ಶ್ರೀಪಾದಂಗಳವರು ಬೃಂದಾವನವನ್ನ ನೆರವೇರಿಸಿ ಆ ತುಂಗಾ ತೀರದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ನಿರ್ಮಾಣವಾಗಿದೆ. ವೈಭವದಿಂದ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವವನ್ನ ವೈಭವದಿಂದ ಮಾಡಿ ಅನೇಕ ಜನ ಬ್ರಾಹ್ಮಣರಿಗೆ ಅನ್ನ, ವಸ್ತ್ರ, ಸುವರ್ಣದಾನ, ಭೂದಾನ, ಗೋದಾನಗಳನ್ನೆಲ್ಲ ನೀಡಿದ್ದಾರೆ. ಆ ಗುರುಗಳ ವೈಭವದ ವಿಶಿಷ್ಟವಾಗಿರತಕ್ಕಂಥ ಆರಾಧನೆಯನ್ನ ಅಲ್ಲಿ ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಇನ್ನು ಅನೇಕ ವಿಚಾರಗಳು ಉಂಟು. ಅವರ ಗ್ರಂಥಗಳಂತೂ ಸರಿಯೇ ಸರಿ. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ, ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ, ವಿಶೇಷವಾಗಿ ಸರಸ್ವತಿ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು 28 ಮೂರ್ತಿ ಸ್ತೋತ್ರ ಅಂತ ಮಾಡಿದ್ದಾರೆ. ಶ್ರೀಮದುತ್ತರಾದಿ ಮಠದಲ್ಲಿ ಪ್ರತಿನಿತ್ಯ ಪೂಜೆಗೊಳ್ಳುವ 28 ಭಗವಂತನ ದಿವ್ಯ ಅನಂತ ಸನ್ನಿಧಾನ ಇರತಕ್ಕಂತಹ ಆ ಭಗವಂತನ ಮೂಲರಾಮಚಂದ್ರ ದೇವರೇ ಮೊದಲಾದವರ ದಿವ್ಯವಾದ ಸ್ತೋತ್ರವನ್ನ 28 ಮೂರ್ತಿ ಸ್ತೋತ್ರ ಅಂತ ಕರೀತಾರೆ. ಯದನುಗ್ರಹತ ಸರ್ವ ಎಂಬೋ ಆ ಶ್ಲೋಕ ಆರಂಭವಾಗುತ್ತದೆ. ವಿಶೇಷವಾಗಿ ದಿವ್ಯವಾಗಿರತಕ್ಕಂಥ ವಿಷ್ಣು ಸ್ತುತಿಯನ್ನ ಮಾಡಿಕೊಡ್ತಾರೆ. ಘಟನೆ ನಾವು ಅಂದ್ರೆ ಕೇಳಿದ್ದೇವೆ ಅಲ್ಲಿ. ಆದ್ದರಿಂದ ವಿಷ್ಣು ಸ್ತುತಿ ವಿಶಿಷ್ಟವಾಗಿರತಕ್ಕಂಥ ಮಹತ್ವಪೂರ್ಣ ಅಂದ್ರೆ ಪಡೆದಿರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕು. ಮತ್ತು ಸತ್ಯಸಂಧರ ಬಗ್ಗೆ ವಿಶೇಷವಾಗಿ ಅನೇಕ ವಿಚಾರಗಳು ರಾಮಕೃಷ್ಣಾಷ್ಟಕ ಅಂತ ಮಾಡಿಕೊಡ್ತಾರೆ.
ರಾಮಕೃಷ್ಣಾಷ್ಟಕ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಆಮೇಲೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಮೇಲೆ ಆನಂದ ತೀರ್ಥಾಚಾರ್ಯ ಎಂಬವರು ಸತ್ಯಸಂಧ ಗುರುಸ್ತೋತ್ರ ನವರತ್ನಹಾರ ಅಂತೆ ಮಾಡಿಕೊಟ್ಟಿದ್ದಾರೆ. ಬಿಜಾಪುರದ ಶೇಷಾಚಾರ್ಯರು ಅಂತ ಸತ್ಯಸಂಧಾಷ್ಟಕ ಅಂತ ಅವರು ಮಾಡಿಕೊಡ್ತಾರೆ. ಶ್ರೀ ಸತ್ಯಸಂಧ ಗುರು ಸುಪ್ರಭಾತ ಅಂತ ಹೇಳಿ ವಿಶೇಷವಾಗಿ ಅಲ್ಲಿ ಒಬ್ಬ ಮಹನೀಯರು ಮಾಡಿದ್ದಾರೆ. ಇನ್ನೊಂದು ವಿಶೇಷವಾದ ಮಹಿಮೆ, ಅನೇಕ ದಾಸರು ಜಗನ್ನಾಥ ವಿಠ್ಠಲರು ಜಗನ್ನಾಥ ದಾಸರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ವಂದಿಸುವೆ ಗುರು ಸತ್ಯಸಂಧ ಮುನಿಯ ಅಂತ ಜಗನ್ನಾಥ ದಾಸರು ಸತ್ಯಸಂಧರನ್ನ ಪ್ರಾರ್ಥನೆ ಮಾಡಿದ್ದುಂಟು. ಖಗಪತಿ ವರಧ್ವಜ ವಿಠ್ಠಲ ದಾಸರು ಅಂತ ಸತ್ಯಸಂಧ ಗುರುರಾಜ ಪಾಲಿಸಯ್ಯ ಅಂತ ಅವರು ಮಾಡಿಕೊಡ್ತಾರೆ. ಇನ್ನೊಂದು ವಿಶಿಷ್ಟವಾದ ಪ್ರಸಿದ್ಧವಾದ ಅಲ್ಲಿನ ಭಕ್ತರು ಹಾಡುವ ಹಾಡು ಸತ್ಯಸಂಧ ಗುರು ಪದಾಬ್ಜವ ಭಕ್ತಿಯಿಂದ ನಿತ್ಯದಲ್ಲಿ ಪಠಿಸು ಮಾನವ ಅಂತ ಆ ಕೃತಿಯಲ್ಲಿ ವಿಶಿಷ್ಟವಾಗಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಒಂದು ಚರಿತ್ರೆಯನ್ನು ತಿಳಿಸಿಕೊಡುತ್ತಾರೆ. ಆದ್ದರಿಂದ ಜಗನ್ನಾಥ ದಾಸರೇ ಮೊದಲಾದ ಅನೇಕ ಜ್ಞಾನಿಗಳು ಸತ್ಯಸಂಧರ ಬಗ್ಗೆ ದಿವ್ಯವಾದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಆ ಸತ್ಯಸಂಧರ ಸ್ಮರಣೆ ಅಂದ್ರೆ ಅಷ್ಟೈಶ್ವರ್ಯ ಸಂಪನ್ನರು. ದೃಷ್ಟ ಗಂಗಾ ಶಾತಿತಂ ದ್ವಾರಕೀಲಂ, ಗಂಗೆಯನ್ನ ನೋಡಿ ಸುವರ್ಣದ ಮರದ ಬಾಗಿಣವನ್ನ ಕೊಟ್ಟ ಮಹಾನುಭಾವರು. ಗಯಾದ ವಿಷ್ಣುಪಾದ ಮಂದಿರದ ಬೀಗವೇ ಕಳಚಿ ಬಿದ್ದಿದೆ ಇವರ ವಿಷ್ಣು ಭಕ್ತಿಗೆ. ಶಾತತಿಂ ದ್ವಾರಕೀಲಂ ಉಷ್ಟ ಮುದ್ರಾ ಪಂಡರೀಶಸ್ಯ ದತ್ತ, ಪಂಡರಪುರದ ವಿಠ್ಠಲನಿಗೆ ಮುದ್ರಾಧಾರಣೆ ಮಾಡಿಸಿರತಕ್ಕಂತ ಮಹಾನುಭಾವರು. ಕೃಷ್ಣನಿಗೆ ವಿಶಿಷ್ಟವಾದ ಪೂಜೆಯನ್ನ ಮಾಡಿ ಕೋಟಿ ತುಳಸಿ ಅರ್ಚನೆಯನ್ನ ಮಾಡಿದ ಮಹಾನುಭಾವರು. ಕೃಷ್ಣ ಸ್ಪೃಷ್ಟ ಶೇಷದರ್ಶಿ ಲತಾವಾನ್, ವಿಶಿಷ್ಟವಾಗಿ ಆ ಟೀಕಾಕೃತ್ಪಾದರ ಶೇಷದೇವರ ದರ್ಶನ ಮಾಡಿದವರು. ಇಡೀ ಅವರ ದೇಹ ಲತೆಯಂತೆ ವೇಟ್ಲೆಸ್ ಆಗಿದೆ. ಉಡುಪಿಯಿಂದ ಮಹಿಷಿ ಅಂದ್ರೆ ತರುವಾಗ ಶೇಷದರ್ಶಿ ಲತಾವಾನ್. ಈ ರೀತಿ ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ. ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಆರಾಧನೆ ನಿಮಿತ್ತ ಆ ಸತ್ಯಸಂಧರ ಸ್ಮರಣೆ ಮಾಡಿದ್ದರಿಂದ ಆ ಸತ್ಯನಾಮಕ ಪರಮಾತ್ಮನ ಸಂಧಿ ಅಂದ್ರೆ ಮೋಕ್ಷ ಪ್ರಾಪ್ತಿ, ಆ ಮೋಕ್ಷ ಪ್ರಾಪ್ತಿಗೆ ಸಾಧನವಾದ ಆ ಜ್ಞಾನಭಕ್ತಿ ವೈರಾಗ್ಯಗಳ ವಿಶೇಷವಾದ ಸಾಧನೆ ಆ ಸತ್ಯಸಂಧ ತೀರ್ಥರ ಗ್ರಂಥಗಳು, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳು, ವ್ಯಾಖ್ಯಾನ ಗ್ರಂಥಗಳ ಅರ್ಥವಾಗುವಂತೆ ಸತ್ಯಸಂಧರು ಪೂರ್ಣಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾನು ಪ್ರತಿ ಬಾರಿ ಹೇಳುತ್ತೇನೆ, ಆ ಗುರು ಶಿಷ್ಯರ ಹೆಸರೇ ಒಂದು ದಿವ್ಯವಾದ ಸಂದೇಶವನ್ನು ನಮಗೆ ಕೊಡುತ್ತದೆ ನೋಡಿ. ಸತ್ಯಪ್ರಿಯರು, ಸತ್ಯನಾಮಕ ಪರಮಾತ್ಮನಿಗೆ ಪ್ರಿಯರಾಗಬೇಕು, ಭಗವಂತನನ್ನ ಪ್ರೀತಿ ಮಾಡಬೇಕು, ಭಗವದ್ಭಕ್ತಿ ಮಾಡಬೇಕು ಅಂತ ಅರ್ಥ. ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಹೇಳಿದ್ದುಂಟಲ್. ಸತ್ಯನಾಮಕ ಪರಮಾತ್ಮನ ಮೇಲೆ ನಿರಂತರ ಪ್ರೇಮ ಪ್ರವಾಹವೆಂಬ ಭಕ್ತಿ. ಸತ್ಯನಾಮಕ ಪರಮಾತ್ಮನನ್ನ ಪ್ರೀತಿಸಿದಾಗ, ಸತ್ಯನಾಮಕ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನ ಪ್ರೀತಿಸಿದಾಗ, ಅಂದ್ರೆ ಮೊದಲು ನಾವು ಸತ್ಯಪ್ರಿಯರಾದಾಗ ಸತ್ಯಬೋಧರಾಗುತ್ತೇವೆ. ಆ ಸತ್ಯನಾಮಕ ಪರಮಾತ್ಮನ ವಿಶಿಷ್ಟವಾದ ಜ್ಞಾನ ಅಂದ್ರೆ ಸತ್ಯನಾಮಕ ಪರಮಾತ್ಮನ ಅಂದ್ರೆ ಆ ಭಗವದ ಅಪರೋಕ್ಷ ಜ್ಞಾನ ನಮಗಾಗಲಿಕ್ಕೆ ಸಾಧ್ಯ. ಮತ್ತು ಸತ್ಯನಾಮಕ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಆ ಜ್ಞಾನ ಭಗವಂತನ ಬಗ್ಗೆ ಪರೋಕ್ಷ ಜ್ಞಾನವಾಗುವುದಕ್ಕೆ ಸಾಧ್ಯ. ಸತ್ಯ ಪ್ರಿಯರಾದರೆ ಸತ್ಯಬೋಧರಾಗುತ್ತೇವೆ. ದೇವರಿಗೆ ಪ್ರಿಯರಾಗಬೇಕು. ದೇವರಿಗೆ ಪ್ರಿಯರಾದರೆ ಆ ಭಗವಂತನ ಅಪರೋಕ್ಷ ಜ್ಞಾನ ಸತ್ಯಬೋಧರಾಗುತ್ತೇವೆ. ಸತ್ಯಬೋಧರಾದರೆ ಭಗವಂತನ ಅಪರೋಕ್ಷ ಜ್ಞಾನ ಆದರೆ, ಅಪರೋಕ್ಷ ಜ್ಞಾನ ಆದ್ರೆ ಮುಂದೇನು ಅಂದ್ರೆ ಸತ್ಯಸಂಧರಾಗುತ್ತೇವೆ. ಆ ಸತ್ಯನಾಮಕ ಪರಮಾತ್ಮನ ಸಂಧಿ ನಮಗಾಗುತ್ತದೆ. ಸತ್ಯನಾಮಕ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಂಧಿ ನಮಗಾಗಿ ಶಾಸ್ತ್ರ ಓದುವ ಸೌಭಾಗ್ಯ ಸತ್ಯಸಂಧರ ಅನುಗ್ರಹದಿಂದ ಬರಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಸತ್ಯಸಂಧರಾಗಬೇಕು. ಹಾಗಾದ್ರೆ ಸತ್ಯಸಂಧರಾದ್ರೆ ಅವರ ಶಿಷ್ಯರೇ ಮುಂದೆ ಸತ್ಯವರರು. ಸತ್ಯನಾಮಕ ಪರಮಾತ್ಮನ ವರ, ಅವನ ಕರುಣೆ, ಅವನ ಪೂರ್ಣಾನುಗ್ರಹ ನಮ್ಮ ಮೋಕ್ಷದಲ್ಲಿ ನಿತ್ಯ ನಿರಂತರವಾಗಿ ಸಿಗತಕ್ಕಂತಹದ್ದು ಅಂತ ಚಿಂತನೆ ಮಾಡಬೇಕು. ಆ 4-5 ಜನ ಈ ಗುರು ಶಿಷ್ಯರ ಹೆಸರಲ್ಲೇನೆ ಒಂದು ವಿಶಿಷ್ಟವಾದ ಒಂದು ಚರಿತ್ರೆ, ಒಂದು ಸಂದೇಶ, ಒಂದು ಆದೇಶ ಇದೆ ಅಂತ ನಾವು ಚಿಂತನೆ ಮಾಡುತ್ತಾ ಸತ್ಯಸಂಧರ ಬಗ್ಗೆ ನನಗೆ ತಿಳಿದ, ಓದಿದ, ಹಿರಿಯರಿಂದ ಕೇಳಿದ, ಗುರುಗಳಿಂದ ತಿಳಿದ ಕೆಲವು ವಿಚಾರವನ್ನ, ಆ ಸತ್ಯಸಂಧರ ಮಹಿಮೆಯನ್ನ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿದ್ದೇನೆ. ಅನೇಕ ಲೋಪದೋಷಗಳಿರಬಹುದು, ಹೇಳೋದರಲ್ಲಿ ವ್ಯತ್ಯಾಸವಾಗಿರಬಹುದು. ಆ ಎಲ್ಲ ಲೋಪದೋಷಗಳು ನನ್ನದು.
ಏನೇ ಕಿಂಚಿತ್ ಗುಣಗಳಿದ್ರೆ ಸ್ವರೂಪೋದ್ಧಾರಕ ಗುರುಗಳು ಸತ್ಯಾತ್ಮತಿತ್ವ ಶ್ರೀಪಾದಂಗಳವರನ್ನ ಸ್ಮರಣೆ ಮಾಡುತ್ತಾ ಈ ಗುರುಗಳ ಮಹಿಮೆಯ 2 ವಾಕ್ಕುಸುಮಗಳನ್ನ ಆ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುತ್ತಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.